ब्रह्मीवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यपदो वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्मा ಕಷ್ಟ ಖಲು ವರ್ತತೆ ಅಂತ ಅಧ್ಯಯನ ಮಾಡ್ಕೋಬೇಕು. ಸುರ ನರ ತಿರ್ಯಕ್ ಪ್ರೇತಾದಿಶು ಆಯ್ತಾ ಆಗಿಲ್ಲ ಅದಾಗಬೇಕು ಅಂದ್ರು ಮಂತ್ರ ಭಾಷೆ ಆಗ್ಬೇಕು ಮಂತ್ರದ್ದು ಶ್ಲೋಕ ವಿವರಣೆ ಇನ್ನೊಂದ್ಸಲ ಹೇಳಿದ್ರೆ ಉತ್ತರಾರ್ಥ ಹೇಳಿಲ್ಲ. ಇಹ ಚೇದವೇ ಇಲ್ಲಿಯೇ ಬದುಕಿರುವಾಗಲೇ ಈ ಲೋಕದಲ್ಲಿಯೇ ಕಂಡ್ಕೊಂಡವನಾದ ಅಂತ ಆದರೆ ಅವೇದೀತ ಅಂದರೆ ಯದೀದ ಛೇದ ಶಬ್ದ ಬಹಳ ದುರ್ಲಭ ಈ ಜ್ಞಾನ ಕಷ್ಟ ಆಗೋದು ಅಂತ ತಿಳಿಸ್ತಾ ಇದೆ. ಒಂದು ವೇಳೆ ಅಕಸ್ಮಾತ್ ಬಹಳ ಶ್ರಮಪಟ್ಟು ಸದ್ಗುರುಗಳನ್ನು ಆಶ್ರಯಿಸಿ ಏನೇ ಆದರೂ ಕಂಡ್ಕೊಂಡೇ ತೀರ್ತೀನಿ ಅಂತ ಹೇಳಿ ತೀವ್ರ ತಹತಹತೆಯಿಂದ ಒದ್ದಾಡ್ತಾ ಕಂಡ್ಕೊಂಡ ಅಂತ ಆದರೆ ಅಥ ಇನ್ನು ಅವನಿಗೆ ಸತ್ಯ ಅಂದರೆ ಪುರುಷಾರ್ಥ ಪರಮಾರ್ಥ ಅಂತ ಅವನ ಪಾಲಿಗಿದೆ. ಅದು ಅವನಿಗೆ ಅದು ನಿಜ. ಅವನ ಸತ್ಯದಲ್ಲಿ ಅವನ ಬದುಕು ಸತ್ಯ, ಅವನ ಜೀವನ ಸತ್ಯ, ಅವನ ಜನ್ಮ ಸಾರ್ಥಕ. ಸತ್ಯವಾದ ಬ್ರಹ್ಮವು ಅವನಿಗೆ ಉಂಟು. ನಚೇತ್ ಅರಿಲಿಲ್ಲ ಅಂತ ಆದ್ರೆ ಅಲ್ಲಿ ಚೇತ್ ಶಬ್ದಕ್ಕೆ ಅರ್ಥ ಏನೋ ದೌರ್ಭಾಗ್ಯ ಅಂತ ಅನ್ಸುತ್ತೆ. ಏನ್ ಮಾಡೋಣ ಅರ್ಥಾತ್ ಅರಿಲಿಲ್ಲ ಅಂತ ಆದ್ರೆ ಇಂಥ ಮನುಷ್ಯ ಜನ್ಮ ಪಡ್ಕೊಂಡ್ರು ಕೂಡ ಮತ್ ಮಾಡ್ಕೊಳ್ಳಿಲ್ಲ ಅಂತ ಆದರೆ ಅಂತ ಆ ದೌರ್ಭಾಗ್ಯತೆಯನ್ನ ಹೇಳ್ತಾ ಇದ್ದೆ. ಅಲ್ಲಿಲ್ಲ ಅಂತ ಅಂದ್ರೆ ಮಹತೀ ವಿನಷ್ಟಿ ಅನ್ಕೌಂಟಬಲ್ ಲಾಸ್, ತುಂಬಲಾರದ ನಷ್ಟ. ಆಗೋ ನಷ್ಟ ಎಷ್ಟು ಹೇಳೋ? ಈ ಯಾವುದೇ ಇವಾಗ 13-14 ಕೋಟಿ ಕಳ್ಕೊಂಡೆ ದುಡ್ಕೊಬಿಡ್ಬೋದು. ಹೆಂಗೋ ಮಾಡಿ ಏನೋ ಮಾಡಿ ತಿರುಕಾಡಿ ಮಾಡಿ 3 ದಿನ ಮಾಡಿ ಏನೋ ಮಾಡ್ಬಿಡ್ಬೋದು. ಇದನ್ನು ಮಾತ್ರ ಆಗೋದೇ ಇಲ್ಲ. ಈ ಜನ್ಮ ಹೋಯ್ತು ಅಂದ್ರೆ ಯಾರು ಮುಂದಿನ ಜನ್ಮ ಗ್ಯಾರಂಟಿ ಕೊಡಲ್ಲ ಮನುಷ್ಯ ಜನ್ಮ ಬರುತ್ತೆ ಇದಾಗತ್ತೆ ಅಂತ. ಇಲ್ಲ ಅದು ತುಂಬಲಾರ್ದಷ್ಟು ಅಂದ್ರೆ ಇದಕ್ಕೆ ಬೇರೆ ಇದೇ ಚಿನ್ನ ಶಿರೋಸ್ಕೈವ ಪ್ರಸಂಧಾನ ಮತ್ತೆ ಅಂತ ತಲೆ ಕಳ್ಕೊಂಡ್ರೆ ಅದಕ್ಕೆ ಚಿಕಿತ್ಸೆ ಇಲ್ವಾ? ಹಾಗೆ ಕಳ್ಕೊಂಡ ಅಂದ್ರೆ ಮುಗೀತು. ಎಲ್ಲಿ ಹೋಗ್ತಾನೆ ಏನಾಗ್ತಾನೆ ಅಂದ್ರೆ ಯಾಕೆ ಹಿಂದಿನ ಎಷ್ಟು ಜನ್ಮಗಳಲ್ಲಿ ಏನೇನು ಪಾಪ ಪುಣ್ಯ ಹಿಂದೆ ಕಾಯ್ತಾ ಇದೆ ಗೊತ್ತಿಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆದ್ರಿಂದ ಈ ಜನ್ಮದಲ್ಲಿಯೇ ಫುಲ್ ಎಂಥೂಸಿಯಸ್ಟಿಕ್ ಅಂತಾರಲ್ಲ, ಪರಮೋತ್ಸಾಹವನ್ನ ತಾಳಿ ಕಳ್ಕೊಂಡ್ಬಿಡ್ಬೇಕು. ಏನೇ ಆದ್ರೂ ಬಿಡ್ಬಾರ್ದು, ಎಲ್ಲವನ್ನು ಬಿಟ್ಟು ಇದಕ್ಕಾಗಿ ಕೂತ್ಕೊಂಡ್ಬಿಡ್ಬೇಕು. ಅವಾಗ ಗೊತ್ತಾಗ್ತದೆ. ಕಂಡ್ಕೊಂಡಿಲ್ಲ ಅಂದ್ರೆ ಮಹತೀ ನಷ್ಟ, ತುಂಬಲಾರದ ನಷ್ಟ. ಇವರು ಧೀರರಾದವರು ವಿವೇಕಿಗಳು. ಧಿಯಂ ರಾಜತೆ ಧಿಯಂ ರಾಜಂತೆ ಬಹುಚನ ಧೀರ, ಬುದ್ಧಿಯನ್ನು ಆಳುವವರು ಅಂತ ಅವರು ಭೂತೇಶು ಪ್ರತ್ಯೇಕಸ್ಮಿನ್ ಪ್ರಾಣಿಷು ದೇಹೇಶು ವಿದ್ಯಮಾನಂ ಆತ್ಮಾನಂ ವಿದ್ಯಮಾನಂ ಬ್ರಹ್ಮ ವಿಚ್ಯ ಪೃಥಕ್ ಕೃತ್ಯ. ರಾತಿನೂ ಆಗುತ್ತ, ರಾತಿ ಇದೆ ಆಡುತ್ತಾನೆ, ರಾತಿ ಆಳ್ತಾನೆ, ಕೊಡುತ್ತಾನೆ ಇದೆ. ದಾನೆ ಇದೆ ಧಾತು, ಆಳೋದು ನಡ್ಸಲ್ಲ. ರಾತಿ ಇದೆ ಸಂಸ್ಕೃತ ಭಾಷೆಯಲ್ಲಿ ರಾತಿಯಿಂದ ಆಳೋದು ನಡ್ಸಕ್ ಕಾಣೋದು, ಕೊಡೋದು ನಡ್ಸ ಇದೆ. ರಾತಿ ಧಾತ ಪರಾಯಣ. ಕೇಳಿಲ್ಲ, ನಾನು ಕೇಳಿಲ್ಲ. ಎಲ್ಲ ಇದ್ರೆ ಲಕ್ಷ್ಮೀಶಾಸ್ತ್ರಿಗಳು ಹೇಳಿದ್ದಾರೆ ರಾತಿ ಅಂತ. ಆಳೋದು ನಡ್ಸ ನಮ್ಮ ಇದು ಬಹುಶಃ ಅನೇಕ ಇದಿದೆಯಲ್ಲಪ್ಪ ವ್ಯಾಕರಣ ಶಾಟ್ಯಾಯನ ಬಹುತ್ವ ಅದೊಂದು ಯಾರು ಹೇಳಿದ್ರು ಗೊತ್ತಿಲ್ಲ. ನಮ್ಮ ಪಾಣಿ ವ್ಯಾಕರಣ ಪ್ರಕಾರ ನಮ್ಗೆ ಕೇಳಿಲ್ಲಪ್ಪ, ಆಳೋದು ನಡ್ಸ ಕೇಳಿಲ್ಲ. ರಾತಿ ಅನ್ನೋದಕ್ಕೆ ಆಳೋದು ಅರ್ಥ ಇಲ್ಲ. ಐಶ್ವರ್ಯ 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 ಅಂದ್ರೆ ಇಟ್ಕೊಳ್ಳೋದಲ್ಲ. ಅದ ರಾತಿ ಅರ್ಧಾತ ಪರಾಡ ಭಾಷೆಗಾರ ಐಶ್ವರ್ಯನ ಕೊಡುವನು ಅರ್ಥ ಮಾಡಿದ್ದಾರೆ, ರಾತಿನ ಕೊಡುವನು ಅರ್ಥ ಮಾಡಿದ್ದಾರೆ. ಧಿಯಂ ರಾತಿಗೆ ಧೀರ ಅಂತ ರಾಜತೆ ರಾಜತೆ ಐತಿ ರಾಜದೀಪ್ತು. ಅಷ್ಟೇ ಭಾಷೆಗಾದ್ರೆ ಮಾಡಕೋರಿ. ಐಶ್ವರ್ಯ ಅರ್ಥ ಇದೆ, ಅದೇ ಕೊಡೋದು ಅರ್ಥ ಇದೆ. ಕೊಡೋದು ಅರ್ಥದಿಂದ ಅಕ್ಷರ ಐಶ್ವರ್ಯ ಅಂತ ಅರ್ಥ. ಭಾಷಿಕ ರಾತಿ ರಾತಿ ಏನೇ ದದಾತಿ ಅರ್ಥ ಮಾಡಿ ದಾನ ಅಂತ ಅರ್ಥ ಮಾಡಿದ್ದಾರೆ. ದಾನ ಅಂದ್ರೆ ಅದೇ ದಾನ ಅನ್ನೋದು ಐಶ್ವರ್ಯ ಇದ್ದದ್ರಿಂದ ದಾನ.
ಅರ್ಥ ಅರ್ಥಾದರ್ಥ. ಹೀಗೆ ಭೂತೇಶ ಪ್ರತಿಯೊಂದು ಭೂತಗಳನ್ನು ಆತ್ಮನಾಗಿದ್ದುಕೊಂಡಂತಹ ಆ ಪರಮಾತ್ಮನನ್ನ ವಿಂಗಡಿಸಿ ತನ್ನಲ್ಲೇ ಕಟ್ಕೊಳ್ಳೋ ಮೂಲಕ ಎಲ್ಲ ಕಟ್ಕೊಳ್ಳೋದು. ಎಲ್ಲ ನಿನ್ನಲ್ಲಿ ನಾನು ಕಟ್ಕೊಳಕ್ಕಾಗಲ್ಲ. ನನ್ನ ರೂಪದಲ್ಲಿ ನಾನು ಕಟ್ಕೊಂಡವನಾದಾಗ ಈಗ ಆತ್ಮನ ಯಾವ ಭೂತಗಳಿಗೂ ಸೇರ್ಕೊಂಡವನಲ್ಲ, ಎಲ್ಲಾ ಉಪಾಧಿಗೂ ಇದ್ದಾನೆ ಗೊತ್ತಾಗ್ತಾನೆ. ಹಾಗೆ ಕಂಡ್ಕೊಂಡವರು ಅಸ್ಮಾನ್ ಲೋಕ ಪ್ರಯತ್ನ ಅಂದ್ರೆ ಮಮಾಹಂ ಭಾವ ರೂಪಾದ ಅಸ್ಮಾನ್ ಲೋಕ ಈ ತರ್ಸ ಸತ್ಮೇಲೆ ತರ್ಸ ಅಲ್ಲ. ನಾನು ನಂದು ಅನ್ನುವಂಥ ಈ ಲೋಕ ಇದೆಯಲ್ಲ, ಈ ಲೋಕದಿಂದ ಬಿಟ್ಟು ನಿನ್ನ ಹಿಂತಿರುಗಿದವನಾಗಿ ಅಮೃತರಾಗ್ತಾರೆ ಅಂದ್ರೆ ಅಮರ ಧರ್ಮಾಣೋ ಭವಂತಿ, ಅವರ ಸ್ವರೂಪದ ಬ್ರಹ್ಮವನ್ನೇ ಪಡ್ಕೊಳ್ತಾರೆ ಅಂತ ಅರ್ಥ. ಯೈವ ಚೇತ್ ಮನುಷ್ಯೋ ಅಧಿಕೃತಃ ಸಮರ್ಥ ಸನ್ ಯದಿ ಅವೇದಿ ಆತ್ಮಾನಂ ಯಥೋಕ್ತಲಕ್ಷಂ ವಿಹಿತವಾನ್ ಯಥೋಕ್ತೇನ ಪ್ರಕಾರೇಣ ಅಥ ತದಾ ಅಸ್ತಿ ಸತ್ಯಂ ಮನುಷ್ಯ ಜನ್ಮನಿ ಅಸ್ಮಿನ್ ಜನ್ಮನ್ಯಸ್ಮಿನ್ ಮನುಷ್ಯ ಜನ್ಮನ್ಯಸ್ಮಿನ್ ಅವಿನಾಶಃ ಅರ್ಥವತ್ತಾವಾ ಸದ್ಭಾವೋ ವಾ. ಇಲ್ಲಿಯೇ ಒಂದು ವೇಳೆ ಮನುಷ್ಯನಾಗಿ ಅಧಿಕಾರಿಯಾಗಿದ್ದು ಸಮರ್ಥನಾಗಿ ಅರ್ಥವನಾದ ಅಂತಾದರೆ, ಒಂದು ವೇಳೆ ಅರ್ಥವನಾದ ಅಂತಾದರೆ ಯಾರನ್ನ? ಆತ್ಮನನ್ನ. ಎಂಥ ಆತ್ಮನನ್ನ? ಯಥೋಕ್ತ ಲಕ್ಷಣ, ಪೂರ್ವೋಕ್ತ ಲಕ್ಷಣ. ಯಾವುದು ಲಕ್ಷಣದ? ಬೀಜಾವಿದಕ್ಕಿಂತ ಬೇರೆ ಇರೋದು, ಬೀಜಾವಿದಕ್ಕಿಂತ ಬೇರೆ ಎನಿಸ್ಕೊಂಡಂತಹ ಬ್ರಹ್ಮವನ್ನ ಅರ್ಥವನಾದ, ತಿಳ್ಕೊಂಡವನಾದ, ಗೊತ್ತು ಮಾಡ್ಕೊಂಡ, ಅನುಭವದಲ್ಲಿ ಅರ್ಥ ಮಾಡ್ಕೊಂಡ ಅಂತ ಆದ್ರೆ ಮೇಲೆ ಹೇಳಿದ ರೀತಿಯಿಂದಲೇ ಹಾಗೆ ತಿಳ್ಕೊಬೇಕು. ತಿಳ್ಕೊ ಪ್ರಕಾರ ಅಲ್ಲ, ಇದನ್ನು ತಿಳ್ಕೊಕ್ ಆಗೋದೇ ಇಲ್ಲ. ಇದನ್ನು ಆಗ ಅವನಿಗೆ ಸತ್ಯ ಉಂಟು, ಸತ್ಯ ಅವನ ಪಾಲಿಗಿದೆ, ಅವನಿಗೆ ಸತ್ಯ ಕೊಂಡು ಈ ಮನುಷ್ಯ ಜನ್ಮದಲ್ಲಿ ನಾಶವಾಗದೇ ಇರೋದು ಅನ್ನೋದು ಅವನಿಗೆ ಇರೋದು, ಅವನೇ ನಾಶವಾಗದೇ ಇರೋದು ಪಡ್ಕೊಂಡವನು. ಅದು ಸಾರ್ಥಕತೆ ಅನ್ನೋದು ಅವನಿಗಿದೆ. ಅದು ಸದ್ಭಾವ ಸಾಧುಭಾವ ಅನ್ನೋದು ಅವನೇ. ಅವನ ಆಗೋದಕ್ಕೆ ಪ್ರಯತ್ನ ಪಡೋದು ಗೌಡದಿಂದ ಸಾಧು ಅನ್ಸ್ಕೊಳ್ತಾರೆ. ತತ್ವ ಕಂಡ್ಕೊಂಡವನೇ ನಿಜವಾದ ಸಾಧು ಸದ್ಭಾವ ಸತ್ಪುರುಷ ಅಂದ್ಕೊತಾನೆ. ಪರಮಾರ್ಥತಾವ ಸತ್ಯಂ ವಿದ್ಯತೆ. ಮೂರನೇ ಅರ್ಥ ಪರಮಾರ್ಥ ರೂಪದ ಸತ್ಯವಾದರೂ ಅವನಿಗಿದೆ. ತಾತ್ಪರ್ಯ ಎಲ್ಲ ಒಂದೇ. ಪರಮಾರ್ಥ ರೂಪವಾದ ಸತ್ಯತೆ ಇದೆ, ಸತ್ಯತ್ವ ಕಂಡುಕೊಂಡಿದ್ದಾನೆ, ಸತ್ಯನಾಗಿದ್ದಾನೆ, ಅವನಿಗೆ ನಿಜವಾದದ್ದಿದೆ ಎಂದು ಎಲ್ಲ ಇದೇ ಮೇಲೆ ಹೇಳೋದು. ನಚೇದ್ಯ ಅವೇದಿ ನಚೇದ್ಯ ಜೀವಂಶ್ಚೇತ್ ಅಧಿಕೃತಂ ಅವೇದಿ ಅಧಿಕೃತಃ ಅವೇದಿ ನ ವಿದಿತವಾನ್ ತದಾ ಮಹತಿ ದೀರ್ಘ ಅನಂತ ವಿನಷ್ಟಿ ವಿನಾಶನಂ ವಿನಶನಂ ವಿನಾಶನಮಿದೆಯಾ? ಜನ್ಮ ಜರ ಮರಣಾದಿ ಪ್ರಬಂಧ ಅವಿಚ್ಛೇದ ಲಕ್ಷಣ ಸಂಸಾರ ಗತಿ. ಇಲ್ಲಿ ಏನಾದ್ರು ಅವನು ಅರಿಲಿಲ್ಲ ತಿಳಿಲಿಲ್ಲ ಅಂತ ಆದರೆ ಬದುಕಿದ್ದವನಾಗಿದ್ದು ಅಧಿಕಾರಿಯಾಗಿದ್ದು, ಅಧಿಕಾರಿಯಲ್ಲಿ ಎರಡು ತರಹ. ವರ್ಣಾಶ್ರಮಾದ ಅಧಿಕಾರ ಒಂದು ರೀತಿ ಯೋಗ್ಯತೆ ಇದೆಯಲ್ಲ, ಫಿಟ್ನೆಸ್, ಅದದ್ದು ಬುದ್ಧಿ ಚೆನ್ನಾಗಿದೆ, ಅನುಕೂಲತೆ ಇದೆ, ಗುರು ಕೊಟ್ಟಿದ್ದಾರೆ, ಗ್ರಂಥ ಇದೆ, ಸಾಧನ ಮಾರ್ಗ ಎಲ್ಲ ಇದೆ. ನಂಗೆ ಬೇಡ ಅಂತಾನಪ್ಪ, ನಂಗೆ ಬೇಡ, ನಂಗೆ ಐಹಿಕ ಸುಖವೇ ಸಾಕು, ಐಂದಿಕ ಸುಖವೇ ಸಾಕು, ನಾ ಇದರಲ್ಲೇ ಇರ್ತೀನಿ ಅಂತ ಅನ್ಕೊಂಡು ಹೋದ ಅಂತ ಆದರೆ ಅಂತ ಅರ್ಥ. ಜನ್ಮ ಅಂತ ಸುಖದ ವಶ ಒಳ್ಳೆ ವಿವೇಕ ಪುಣ್ಯ ಬಂದಿರುತ್ತೆ, ಅಂತಹವ್ರಿಗೆ ಒಳ್ಳೆ ಪರಿಸರವೂ ಇರುತ್ತೆ, ಗ್ರಂಥಗಳು ಇದೆ, ಗುರುಗಳು ಇದೆ, ಸನ್ಮಾರ್ಗವೂ ಇದೆ. ಆದ್ರೂ ಇದು ಯಾವುದನ್ನು ಗಮನಿಸ್ಕೊಳ್ಳಿಲ್ಲ, ಅದನ್ನ ಫಾಲೋ ಮಾಡಲಿಲ್ಲ, ಅನುಸರಿಸಲಿಲ್ಲ ಅಂತ ಆದರೆ ಅವನು ಅರಿಚಿಲ್ಲ ಅಂತಾರೆ. ಅಧಿಕಾರಿ ತಿಳಿಲಿಲ್ಲ ಅಂದ್ರೆ ತತ್ವ ತಿಳಿಲಿಲ್ಲ ಅಂದಿರ್ಲಿ, ತತ್ವ ಮಾರ್ಗದಗಳಿಗೆ ಬರಲಿಲ್ಲ ಅಂತ ಆದ್ರೆ ಅವನಿಗೆ ಮಹತೀ ವಿನಷ್ಟಿ. ತತ್ವ ತಿಳಿಲಿಲ್ಲ ಅನ್ನೋದು ಅದು ಬಹಳ ದುರ್ಲಭವೇ. ಆ ಮಾರ್ಗಕ್ಕಾದ್ರೂ ಬಂದ್ರೆ ಎಷ್ಟೋ ಬಹುನಾನ್ ಜನ್ಮನಾಮಂತೆ ಜ್ಞಾನವಾನ್ ಪ್ರವಧಿ ಅನ್ಬಹುದು. ಮಾರ್ಗಕ್ಕೂ ಬರಲಿಲ್ಲ ಅಂತ ಅಂದ್ರೆ ದೀರ್ಘವಾದ ನಷ್ಟ. ಅಂದ್ರೆ ಆ ಎಷ್ಟು ದಿವಸದ ಲಾಸು ಅಂತಂದ್ರೆ ಅದಕ್ಕೆ ಹೇಳಕ್ಕೆ ಆಗಲ್ಲ. ಅನಂತ ಕಾಲದವರೆಗೂ ನಷ್ಟವೇ. ಯಾಕಂದ್ರೆ ಇವಾಗ ಎಷ್ಟು ಕೋಟಿ ವರ್ಷದಿಂದ ಹೊಟ್ಕೊಂಡು ಬಂದಿ ಎಲ್ಲಿದೆ ಪದ ಅಲ್ಲ. ಜೀವಶ್ಚೇತ್ ಅಧಿಕೃತ ಅಂದ್ರೆ ಅಧಿಕೃತ ಅಧಿಕಾರಿ ಇದೆ. ಸ್ವಾಮಿಗಳು ಮಾಡಿಲ್ಲ ಇಲ್ಲಿ ಅರಿತುಕೊಳ್ಳಲಿಲ್ಲವಾದರೆ, ಇಲ್ಲಿಯೇ ಇರುವಾಗಲೇ ಆ ತತ್ವವನ್ನು ಅರಿತುಕೊಳ್ಳಲಿಲ್ಲವಾದರೆ, ತಿಳಿದುಕೊಳ್ಳದೇ ಇದ್ದರೆ ಆಗ ದೊಡ್ಡ ಅನಂತ. ಅಧಿಕೃತ ಪದಕ್ಕೆ ಅರ್ಥ ಬಿಟ್ಟು ಇದೆ ಕಣ. ಅಧಿಕೃತ ಭಾಷೆಯಲ್ಲಿ ಇದೆಯೋ ಇಲ್ವಾ? ಇಲ್ವಾ? ಆ ಪದಕ್ಕೆ ಬಿಟ್ಟು ಹೋಗಿದೆ, ಅರ್ಥ ಆಗಲ್ಲ. ಏನ್ ಮಾಡ್ಕಲ್ಲ.
ಬಿಟ್ಟೋಗಿದೆ ಅಷ್ಟೇ. ಅಧಿಕಾರಿಯಾಗಿದ್ದು ಅಂತ ಅಧಿಕೃತ ಅವೇದಿ ಅವಿಡಿತವಾನ್ ಎರಡು ಹೇಳಿದೆ. ಅಧಿಕೃತ ಬಿಟ್ಟೋಗಿದೆ. ಅದು ಬೇಕಾದಷ್ಟು ಆಗತ್ತೆ, ಏನ್ ಮಾಡಕ್ಕಾಗಲ್ಲ. ಬಿಟ್ಟು ಅಧಿಕಾರಿಯಾಗಿದ್ದು ಯೋಗ್ಯನಾಗಿದ್ದು ಅರಿಲಿಲ್ಲ ಅಂತ ಆದರೆ, ಇರಲಿಲ್ಲ ಅಂತ ಆದರೆ ಅತೀ ದೀರ್ಘಕಾಲದ ಅನಂತ ಕಾಲದ ನಷ್ಟ. ಇವಾಗ ಕೆಲವು ನಷ್ಟ ತಾತ್ಕಾಲಿಕ ನಷ್ಟ, ಮಾನ ನಷ್ಟ ಆಗತ್ತೆ, ಧನ ನಷ್ಟ ಆಗುತ್ತೆ, ಆರೋಗ್ಯ ನಷ್ಟವಾಗುತ್ತೆ, ಏನೋ ಪರಿಸರ ಬಂಧುಗಳ ವಿಯೋಗ ಆಗತ್ತೆ, ನಷ್ಟ ಆಗತ್ತೆ. ಅದೆಲ್ಲ ಮತ್ತೆ ತುಂಬ್ಕೊಳ್ತಾ ಇದಾಗತ್ತೆ. ಇದೆಯಲ್ಲ ಈ ನಾಶ, ಇದು ತುಂಬ್ಕೊಳ್ಳೋ ಪ್ರಶ್ನೆ ಇಲ್ಲ. ಇದು ಎಲ್ಲಾ ಜನ್ಮದಲ್ಲೂ ಇವನಿಗೆ ದುಃಖ ಕಷ್ಟ ಅನಿಶ್ಚಿತ ಬರ್ತಾ ಇರುತ್ತೆ. ದೇಹಾಭಿಮಾನ ಬಂತು, ದೇಹ ತಗೊಂಡಾದ್ಮೇಲೆ ದುಃಖ ಕಷ್ಟ ಉಚಿತ ಬಂದೇ ಬರುತ್ತೆ. ಅಪರಿಹಾರ್ಯವಾದ ಇದನ್ನ ಇದು. ನಂಗೆ ಬೇಡ ಜನ್ಮ, ನಂಗೆ ಇಷ್ಟ ಇಲ್ಲ ಅಂತಂದು ಕೇಳಲ್ಲ. ಸತ್ತ ತಿಳ್ಕೊಳ್ಳಿಲ್ಲ ಅಂದ್ರೆ ಎಲ್ಲರೂ ಹುಟ್ಟಲೇಬೇಕು. ಹುಟ್ಟೋಕ್ಕೂ ಸ್ವಾತಂತ್ರ್ಯ ಇಲ್ಲ, ಬದುಕೋಕ್ಕೂ ಸ್ವಾತಂತ್ರ್ಯ ಇಲ್ಲ, ಸಾಯೋಕ್ಕೂ ಸ್ವಾತಂತ್ರ್ಯ ಇಲ್ಲ ಇವನಿಗೆ. ಸತ್ತ ತಿಳ್ಕೊಳ್ಳೋ ಸ್ವಾತಂತ್ರ್ಯ ಇದೆ, ಸತ್ತ ತಿಳ್ಕೊಳ್ಬೋದು. ಅದಕ್ಕೆ ಪ್ರಯತ್ನ ಸಾಫಲ್ಯ ಇರೋದು ಅಲ್ಲೇ ತಾನೆ. ಅದಕ್ಕೆ ಶಾಸ್ತ್ರ ತಿಳ್ಕೊಂಡ್ರು ವಿಧಿ ಮಾಡೋದು. ಅದು ಸ್ವಾತಂತ್ರ್ಯವೇ ಇಲ್ಲ, ಪ್ರವೃತ್ತಿ ಆಗಲ್ಲ ಅಂತ ಆದ್ರೆ ಶಾಸ್ತ್ರ ಹೇಳ್ತಾನೆ ಇರಲಿಲ್ಲ. ಹಾಗಾದ್ರಿಂದ ಈ ಒಂದು ಜಾಗದಲ್ಲಿ ನಿಮ್ಗೆ ಪ್ರಯತ್ನ, ನಿಮ್ಮ ಸಾಫಲ್ಯತೆ ಉಂಟಾಗತ್ತೆ, ಕಂಡ್ಕೊಳ್ಳಿ ಅಂತ. ಇದು ಮೂರಲ್ಲೂ ಹುಟ್ಟೋದಲ್ಲೂ ಸ್ವಾತಂತ್ರ್ಯವಿಲ್ಲ, ಬದುಕೋದಲ್ಲೂ ಸ್ವಾತಂತ್ರ್ಯವಿಲ್ಲ, ಸಾಯೋಕ್ಕೂ ಸ್ವಾತಂತ್ರ್ಯ ಇಲ್ಲ ಅಂತ ಅಂದ್ರೆ ಸಾಯಕ್ಕೆ ಹೋಗಿ ಸಾಯಕ್ಕಾಗಬೇಕು ಅಂತಿಲ್ಲ, ಸಾಯಲ್ಲ ಅಂದ್ರೆ ಸಾಯದೇ ಇರೋಕ್ಕೂ ಆಗಲ್ಲ. ಎರಡಕ್ಕೂ ಸ್ವಾತಂತ್ರ್ಯ ಇಲ್ಲ, ಸಾಯದೇ ಇರೋಕ್ಕೂ ಸ್ವಾತಂತ್ರ್ಯ ಇಲ್ಲ, ಸಾಯೋಕ್ಕೂ ಸ್ವಾತಂತ್ರ್ಯ ಇಲ್ಲ. ಅಂತ ಒಂದು ಪರತಂತ್ರದ ಪರಾಕಾಷ್ಠೆಯ ಜೀವನ ಮನುಷ್ಯನ ಜೀವನ. ಒಂದ್ ಕಡೆಯಿಂದ ಎಲ್ಲಕ್ಕೂ ಜ್ಞಾನವಾದ ಸತ್ಯಜ್ಞಾನ. ಸತ್ಯಜ್ಞಾನದಲ್ಲಿ ಪ್ರಪಂಚ ಬಾಯಿತುಬಿಡುತ್ತಲ್ಲ, ಹುಟ್ಟು ಸಾವಿಂತರ ಯಾವುದು ಉಳಿಯೋದೇ ಇಲ್ಲ. ಅದನ್ನೇ ಒತ್ತಿ ಹೇಳಕ್ಕೋಸ್ಕರವಾಗಿ ಶಾಸ್ತ್ರ ಇಷ್ಟೆಲ್ಲ ಆಯಾಸ ಪಡ್ತಾ ಇರೋದು. ಹೇಗಾದ್ರು ಕಂಡ್ಕೊಂಡಿದ್ರು. ಶಾಸ್ತ್ರ ಬಂದಿದ್ದು ಕಂಡ್ಕೊಂಡಿದ್ದು, ಶಾಸ್ತ್ರನೇ ವೇದ ಉಪನಿಷತ್ತು. ಫಸ್ಟ್ ಇದನ್ನು ಕಂಡ್ಕೊಂಡು, ಇದು ನಿಜವಾದಂತಹ ಜೀವನ ಸಾರ್ಥಕ್ಯತೆ, ಇದನ್ನು ಕಂಡ್ಕೊಳ್ಳಿ. ಎಲ್ಲರಿಗೂ ಸುಖ ಬೇಕು ಗೊತ್ತು, ಶಾಂತಿ, ಸುಖ, ನೆಮ್ಮದಿ, ಆನಂದ ಬೇಕು ಗೊತ್ತು. ಅದು ಎಲ್ಲಿ ಸಿಗತ್ತೆ, ಹೇಗೆ ಸಿಗತ್ತೆ, ಯಾವುದಾಗಿದೆ ಗೊತ್ತಿಲ್ಲ. ಯಾವುದನ್ನ ಸುಖ, ಎಲ್ಲಿ ಸುಖ, ಏನ್ ಸುಖ ಅಂತ ಅನ್ಕೊಂಡು ಹೋಗ್ತಿದಾರೋ ಎಲ್ಲ ದುಃಖಕ್ಕೆ ಕಾರಣವಾಗ್ತಾ ಇದೆ. ಗೊತ್ತಿದ್ದು ಅದಕ್ಕೆ ಮತ್ತೆ ಹೋಗ್ತಾರೆ. ಮಕ್ಕಳು ಸುಖ ಅಂದರೆ ಮಕ್ಳು ಮಾತೇ ಕೇಳಲ್ಲ, ಎಲ್ಲ ಮೂರ್ಖ ಮಕ್ಕಳು ಮಾತು ಕೇಳಲ್ಲ. ಮಕ್ಕಳು ಸುಖವ. ದುಡ್ಡು ಸುಖ ಅಂದರೆ ದುಡ್ಡೇ ಭಯ ಕಾಣಾಗತ್ತೆ. ಯಾವ ಮನೆ ಸುಖ ಅಂದ್ರೆ ಆ ಮನೆ, ಅಯ್ಯೋ ಇದೆಂತದ್ದು, ಬಾಡಿಗೆ ಮನೆ ವಾಸಿಕೊಂಡಿದೆ ಅಂತ ದಿನ ನೆನಪಿದೆ ಅಂತಾರೆ. ಬಾಡಿಗೆ ಮನೆ ಅಯ್ಯೋ ಸ್ವಂತ ಮನೆ ಇದೆ ವಾಸಿ ಅಂತ. ಏನಿದೆಯೋ ಅದು ಬೇಡ, ಏನಿಲ್ವೋ ಅದು ಬೇಕು. ಇದು ಮನುಷ್ಯನ ಸ್ವಭಾವ. ಇದು ಹೆಂಡತಿ ಇಲ್ಲದಿದ್ದರೂ ಚಿಂತೆ, ಮಕ್ಕಳು ಇಲ್ಲದಿದ್ದರೂ ಚಿಂತೆ, ಧನವಿಲ್ಲದಿದ್ದರೂ ಚಿಂತೆ, ಯಾವ್ದು ಸತಿ ಇಲ್ಲದೇ ಚಿಂತನೆ, ಅನುಗಾಲವೂ ಚಿಂತೆ, ಮನಕ್ಕೆ ಏನು ಮಾಡಕ್ಕಾಗಲ್ಲ. ಮನಸ್ಸಿನ ಸ್ವಭಾವೇ ಯಾವುದಿದೆಯೋ ಅದನ್ನು ತೃಪ್ತಿ ಪಡಲ್ಲ, ಯಾವುದಿಲ್ವೋ ಅದನ್ನು ಯೋಚನೆ ಮಾಡುತ್ತೆ. ಇಷ್ಟೆಲ್ಲ ಇದೆಯಲ್ಲ, ಇದನ್ನು ನೆಮ್ಮದಿಯಾಗಿರ್ತೀನಿ ಅಂತ ಅನ್ಕೊಳ್ಳೋದೇ ಇಲ್ಲ. ಭಗವಂತ ಕಾಲಿಕರ ಸಂಘಾತ ಚೆನ್ನಾಗಿ ಕೊಡಿಲ್ಲ. ಲೌಕಿಕವಾಗಿಯೂ ನಾನು ತತ್ವ ವಿಚಾರ ಪಕ್ಕಕ್ಕಿಡೋ, ಕಾಲಿಕರ ಸಂಘಾತ ಚೆನ್ನಾಗಿದೆ, ತೃಪ್ತಿ ಆಗೋಷ್ಟು ಅನ್ನ ಹೊಟ್ಟೆ ಕೊಟ್ಟಿಯಾನೆ, ಆರಾಮಾಗಿರ್ತೀನಿ, ಇದರಲ್ಲಿ ಏನಂತೆ ಅಂತ ಅನ್ನಲ್ಲ. ಭಗವಂತ ಕೊಟ್ಟ ಸಾಧು ಅಂತ ಹೇಳಿ ಇನ್ನಷ್ಟು ದುಡಿತೀನಿ ಹೋಗಿ ಹಲ್ಲು ಮುರ್ಕೊಂಡು ಇಲ್ದನ್ನು ಕಳ್ಕೊಂಡು ಪೆದ್ಬಟ್ರ ಮಾಡ್ತಾರೆ. ಇದು ಅವಿವೇಕ. ಭಗವಂತ ಕೊಟ್ಟದ್ದು ತೃಪ್ತನಾಗಿ ಚೆನ್ನಾಗಿದ್ರೆ ಪ್ರತ್ಯಕ್ಷ ಲೌಕಿಕ ಸುಖ ಅವನು. ತತ್ವಜ್ಞಾನ ಬಿಡಿ, ಲೌಕಿಕ ಅವನು ನೆಮ್ಮದಿ. ಅದು ಬಿಟ್ಕೊಂಡು ಇಲ್ಲ ನಾನು ಅವ್ರಂಗೆ ಆಗ್ಬೇಕು, ಇವ್ರಂಗೆ ಆಗ್ಬೇಕು, ಯಾರನ್ನೋ ಹೋಲಿಕೆ ತಗೊಂಡು ದುಡಿತೀನಿ ಅಂತ ಹೋಗಿ ಇರೋದನ್ನು ಕಳ್ಕೊಂಡು ಅವಮಾನ ಪಡ್ಕೊಂಡು ಏನ್ ಮಾನ ಮರ್ಯಾದೆ ಕಳ್ಕೊಂಡು ಬದುಕೊಂಡು ಇದು ಮಾಡ್ಕೊಂಡು ಬರೋಕೆ ಬಹಳ ಕಷ್ಟ ಆಗುತ್ತೆ ಅಂತ. ಇದು ಮಾನ ಮರ್ಯಾದೆ ಹೋಗಿಲ್ಲ ಅವನಿಗೆ. ಬಯಸ್ಕೊಂಡು ಹೊಡೆಸ್ಕೊಂಡು ಮಾನ ಮರ್ಯಾದೆ ಹೋಗಿರಲ್ಲ ಅವನಿಗೆ. ಎಲ್ಲ ಜಾಗ ಈ ಆಸೆ ಪಟ್ಟು ಹೋಗ್ತಾರಲ್ಲ, ಅದೇ ಮೃತ್ಯು. ಏನು ಮಾಡೋದಲ್ಲ. ಅನಂತವಾದ ನಾಶ, ವಿನಾಶನ, ನಾಶವಾಗುವಿಕೆ. ಜನ್ಮ ಮರಣ ಅನ್ನುವಂಥ ಪ್ರಬಂಧ ಅಂದ್ರೆ ಸಾಲು. ಪ್ರಬಂಧ ಅಂದ್ರೆ ನಮ್ಮ ಪ್ರಬಂಧ ಬರೀರಿ ಅಂತ, ಸಾಲು ಬರೀರಿ ಅಂತ, ಸಾಲು ನಂಜುಕ. ಅದಕ್ಕೆ ಅದು ತುಂಡಾಗದೆ ಇರೋದು ಅನ್ನೋ ಸಂಸಾರ ಗತಿ, ಅದು ತುದಿ ಎಂಡ್ಲೆಸ್, ಇಲ್ಲೇ ಇಲ್ಲ. ತತ್ವಜ್ಞಾನವಾದ ಯಾವಾಗಲೂ ಜನ್ಮ ಇಲ್ಲ, ಯಾರಿಗೂ ಜನ್ಮ ಇಲ್ಲ ಗೊತ್ತಾಗುತ್ತಲ್ಲ. ಇಲ್ಲಿ ಹೋದ ನಾನು ಹುಡ್ತೀನಿ ಅಷ್ಟೇ ಅಲ್ಲ, ಎಲ್ರೂ ಹುಡ್ತಿದ್ದಾರೆ, ಹೀಗೆ ಇದ್ದಾರೆ, ತನ್ನನ್ನು ಅಲ್ಲದೆ ಎಲ್ರಿಗೂ ಕಟ್ಕೊಂಡಿದ್ದಾರೆ. ನಾನು ತನ್ನ ಅಜ್ಞಾನದಿಂದ ಬೇರೆಯವರೆಲ್ಲ ಅಜ್ಞಾನ ಹುಟ್ಟಾಕ್ತಾರೆ. ಅವ್ರಿಗೂ ರಾಗದ್ವೇಷ ಇದೆ, ಅವ್ರಿಗೂ ಸುಖ ಇದೆ, ಅವ್ರಿಗೂ ಭಯ ಇದೆ. ಜ್ಞಾನಿಗಳನ್ನು
ಜ್ಞಾನಿಗಳಿಗೂ ದುಃಖ ಇದೆ, ಭಯ ಇದೆ ಅಂತಾನೆ. ಈ ಅಜ್ಞಾನ ಎಂಥ ಇದು ವಿಶೇಷ ಅಂತಂದ್ರೆ ಅವ್ರಿಗೂ ಕೋಪ ಇದೆ, ಅವ್ರಿಗೂ ಇದಾಗತ್ತೆ, ಆಸೆ ಇದೆ. ಅವ್ರಿಗೆ ಅಹೋ ಅವಿದ್ಯಾ ಮಹೀಯಸಿ ಅಂತಲ್ಲ, ಸಾಮಾನ್ಯ ಅಲ್ಲ ಈ ಅವಿದ್ಯೆ ಆಟ. ತಾನು ಹಾಳಾಗಿದ್ರೆ ಕೋತಿ ತಾನು ಕೆಟ್ಟಿದ್ರೆ ಮನೆಲ್ಲ ಕೆಡಿಸ್ತು ಅಂತ ಗಾಳಿ ಹೇಳ್ತಾರಲ್ಲ, ತಾನು ಕೆಟ್ಟಿದ್ದಂದ್ರೆ ಪ್ರಪಂಚನೂ ಕೆಡಿಸ್ತಾನೆ, ಜನರನ್ನು ಕೆಡಿಸ್ತಾನೆ, ತಾನು ಹಾಳಾಗ್ತಾನೆ. ಅಜ್ಞಾನ ಅನರ್ಥ ಅಷ್ಟು. ತಸ್ಮಾತ್ ಏವಂ ಗುಣದೋಷು ವಿಚಾರಂತೋ ಬ್ರಾಹ್ಮಣಾಃ ಭೂತೇಷು ಭೂತೇಷು ಸರ್ವಭೂತೇಷು ಸ್ಥಾವರೇಷು ಚರೇಷು ಚ ಏಕಂ ಆತ್ಮತತ್ವಂ ಬ್ರಹ್ಮ ವಿಚಿತ್ಯ ವಿಜ್ಞಾಯ ಸಾಕ್ಷಾತ್ಕೃತ್ಯ ಧೀರಾಃ ಧೀಮಂತಃ ಪ್ರೇತ್ಯ ವ್ಯಾವೃತ್ಯ ಮಮಾಹಂ ಭಾವಲಕ್ಷಣಾತ್ ಅವಿದ್ಯಾರೂಪಾತ್ ಅಸ್ಮಾನ್ ಲೋಕಾತ್ ಉಪರಮ್ಯ ಸರ್ವಾತ್ಮೈಕತ್ವಂ ಅದ್ವೈತಂ ಆಪನ್ನಾಃ ಸಂತಃ ಅಮೃತಾ ಭವಂತಿ ಬ್ರಹ್ಮೈವ ಭವಂತಿ ಇತ್ಯರ್ಥಃ. ಏವಂ ಗುಣದೋಷ ಉಂಟು ಅನ್ಬಲ್ಲ, ಏವಂ ಗುಣದೋಷವು ಬೇಡ, ಹೀಗೆ ಗುಣದೋಷ ಈ ರೀತಿಯಾದ ಗುಣದೋಷವನ್ನು ಕಂಡುಕೊಂಡವರಾಗಿ ಅಂತ ಶ್ರೇಷ್ಠ. ಅವಾಗ ಇಲ್ಲಿ ಬಿಡಿಸ್ಬಾರ್ದಾಯ್ತು, ಬಿಡಿಸ್ಬಿಟ್ಟಿದ್ದಾರೆ. ಏವಂ ಗುಣದೋಷ, ಏವಂ ಗುಣದೋಷ ಅಂತ ಇದು. ಆದ್ದರಿಂದ ಈ ಗುಣದೋಷಗಳನ್ನು ಬಲ್ಲ ಬ್ರಾಹ್ಮಣರು ಈ ರೀತಿಯಾಗಿ ಈ ಗುಣದೋಷಗಳನ್ನ ಅದು ಪ್ರಕಾರಾರ್ಥಗಳು ಮಾಡಬಹುದು. ಇದು ಜನ್ಮ ಮರಣಾದಿ ಇದು ಇದೆಯಲ್ಲ ಪ್ರಬಂಧ ಸಾಲು, ಅದು ಅವಿಚ್ಛೇದ ರೂಪವಾದಂತಹ ಗುಣ ಇದು ಕಂಡ್ಕೊಂಡ್ರೆ ಪುರುಷಾರ್ಥ, ಕಂಡ್ಕೊಂಡ್ರೆ ಅಂದ್ರೆ ಈ ಅನರ್ಥ ಅನ್ನಂತ ಈ ಗುಣದೋಷವನ್ನು ಕಂಡುಕೊಂಡವರು. ಹೀಗೆ ಈ ಮೇಲೆ ಹೇಳಿದ ರೀತಿಯಿಂದ ಗುಣದೋಷವನ್ನು ಅರ್ಥ ಮಾಡಿಕೊಂಡು ದೃಢವರಾಗಿ ಬ್ರಾಹ್ಮಣರು ಅಂತ ಇಲ್ಲಿ ಬ್ರಾಹ್ಮಣರು ಶಬ್ದ ಕರ್ಸ ವಿರಕ್ತರಾಗಿ ತತ್ವಜ್ಞಾನಕ್ಕೆ ಪ್ರಯತ್ನ ಪಡುವವರೆಲ್ಲರನ್ನೂ ಸೇರಿಸ್ತಾ ಇದ್ದಾರೆ. ಬರೀ ದ್ವಿಜನ್ ಮಾತ್ರ ಇಟ್ಕೊಂಡಿಲ್ಲ, ದ್ವಿಜರಿ ಮುಖ್ಯಾಧಿಕಾರಿಗಳನ್ನು ಬ್ರಾಹ್ಮಣರು ಹೇಳ್ತಾರೆ. ಇವರು ಹುಟ್ಟಿರೋದು ಅದಕ್ಕೆ ಅಂತ ಮುಡಿಸ್ಬಿಟ್ಟಿಲ್ಲ. ಅದೇ ತರ ಏಕ ದ್ವಿಜನ್ಮ ಸಾಫಲ್ಯ ಏನಂತ ಅದೇ ಇದು ತಸ್ಮೀಶ ವಿದ್ವಾನ್ ಬ್ರಾಹ್ಮಣಸ್ಯ ವಿಶೇಷ ಅಧಿಕಾರೋ ನಿರ್ವೇದಿ ಸನ್ಯಾಸಿಗಳು. ಹೀಗೆ ಬ್ರಾಹ್ಮಣರಾದವರು ಈ ರೀತಿ ಗುಣದೋಷವನ್ನು ಅರ್ಥವರಾಗಿ ತಿಳಿದವರಾಗಿ ಭೂತಭೂತಗಳಲ್ಲೂ ಸಮಸ್ತ ಭೂತಗಳಲ್ಲಿಯೂ ಬರೀ ಮನುಷ್ಯರಲ್ಲ ಸಾವಜಂಗಮಾತ್ಮಕವಾದ ಸಮಸ್ತ ಭೂತಗಳಲ್ಲಿಯೂ ಇದ್ಕೊಂಡಂತಹ ಪರಮಾತ್ಮನನ್ನ ವಿಂಗಡಿಸಿಕೊಂಡು ಒಬ್ಬನೇ ಆತ್ಮತತ್ವ ಇರ್ತದೆ, ಒಂದೇ ಆತ್ಮತತ್ವ ಇರ್ತಕ್ಕದ್ದು. ಸಮಸ್ತ ಚರಾಚರಗಳಲ್ಲಿ ಒಂದೇ ಆ ಪರಮಾರ್ಥ ತತ್ವ ಹೇಗೆ ಸಮಂ ಸರ್ವೇಷು ಭೂತೇಷು ಪಂಡಿತ ಸಮದರ್ಶಿನಃ ಸಮರೂಪವಾದ ಪರಮಾತ್ಮನನ್ನ ವಿಚಿತ್ಯ ವಿಂಗಡಿಸಿಕೊಂಡು ಪೃಥಕ್ಕೃತ್ಯ ಅಂತ ವಿಜ್ಞಾನ ವಿಚಿತ್ಯ ವಿಚಿರ್ ಪೃಥಕ್ ಭಾವಿ ಧಾತು ವಿಚ್ಯ ಪ್ರಸಿದ್ಧ ಬೇರ್ಪಡಿಸಿಕೊಂಡು ನೇರಾಗಿ ಅನುಭವದಲ್ಲಿ ಕಂಡುಕೊಂಡು ಸಾಕ್ಷಾತ್ ಅಯಮಹಮಸ್ಮೀತಿ ವಿಧಿತ್ವ ಅಂತ ವಿಜ್ಞಾನ. ಸಾಕ್ಷಾತ್ ಶಬ್ದಕ್ಕೆ ನೇರಾಗಿ ಹೇಗೆ ನಾವು ಸುಖ ದುಃಖಾದಿಗಳನ್ನು ನೇರಾಗಿ ಅರಿತೀವೋ, ಹಸಿವು ಬಾಯಾರಿಕೆ ನೇರಾಗಿ ಅರಿತೀವೋ ಅದಕ್ಕಿಂತ ಸ್ಪಷ್ಟ. ಯಾಕೆ ಹೇಳೋ, ಅದಾದರೂ ಪ್ರಾಣಧರ್ಮ ಮನೋಧರ್ಮ ಶೋಕಮೋಹ ಹಸಿವು ಬಾಯಾರಿಕೆ ಇದು ಸ್ವರೂಪ ತಾನಾಗಿರ್ತಕ್ಕಂಥ ಅನುಭವ. ಅದನ್ನು ನೇರಾಗಿ ಕಂಡುಕೊಂಡು ಅರ್ಥ ಮಾಡಿಕೊಂಡು ಅವರು ಧೀರರು ಹೀಗೆ ಕಂಡುಕೊಂಡು ನಿಜವಾಗಿ ಈ ದೊಡ್ಡ ಹೊಳೆಯಲ್ಲಿ ಸನ್ಮೇತ ರಾಮೂರ್ತಿ ನಾ ಮೇಲಿಂದ ಸೈಕಲ್ನ ಪೂರ್ತಿ ಹೊಡ್ಕೊಂಡು ಜಮಶಾಲೆವರೆಗೂ ಹೋಗ್ತೀವಿ. ಯಾರು ಕೊಡ್ತೀವಿ? ಲಕ್ಷ ರೂಪಾಯಿ ಕೊಟ್ಟರೆ ಹೊಡ್ತೀವಿ. ನಾನು ಧೀರ. ಹಾಗೆ ಅರ್ಲಿಕಟ್ಟೆ ಬೆಳೀತಲ್ಲ, ನಾವು ಇಜ್ಗಳು ಹೊಳೆ ಆಚೆ ಹೋಗ್ತೀವಿ. ಯಾರು ಲಕ್ಷ ರೂಪಾಯಿ ಕೊಟ್ಟರೆ ಹೋಗ್ಬೋದು, ಅದೇನಿಲ್ಲ. ಆ ಧೀರತ್ವ ಅಲ್ಲ, ಅಲ್ಲ ಒಂದು ರೀತಿ ಪ್ರಾಣವನ್ನು ಪಣವಾಗಿ ಇಟ್ಕೊಂಡು ಮಾಡುವಂತಹ ಕೆಲಸ. ಸುಮ್ಮನೆ ಅರ್ಥ ಇಲ್ಲವೇ ಪುಣ್ಯ ಇಲ್ಲ ಪ್ರಾಣ ಅಂತಹ ಮನುಷ್ಯನಿಗೆ ತನ್ನ ಒಂದು ಏನೋ ಒಂದು ಇದಿಲ್ಲ ಅಹಂಕಾರ, ಅದನ್ನು ತೋರ್ಪಡಿಸ್ಕೊಬೇಕು ಅನ್ನೋದು ಆ ವಯಸ್ಸಲ್ಲಿ ಬರುತ್ತೆ ಮನುಷ್ಯನಿಗೆ. ಅವ್ರನ್ನ ಯಾರ ಭಾಷೆಗೆ ಧೀರುವುದಿಲ್ಲ. ಅರ್ಜುನ ಧೀರ ಅನ್ಲಿಲ್ಲ, ಯುದ್ಧ ಮಾಡೋದು ವಿವೇಕಿಗಂದ್ರೆ ಧೀರು ಅಂತ ಭಾಷೆ. ಧೀಮ ಪ್ರಶಸ್ತಾ ಧೀಹಿ ಯಶಾಂತೆ ಧೀಮಂತಹ ಇದು ಧೀಹಿ ಸ್ಥಿತಿ ಧೀಮಾನಂದಿಲ್ಲ. ಬುದ್ಧಿ ಇರೋಲ್ಲ, ಬುದ್ಧಿ ಅಂತಿಲ್ಲ. ಪ್ರಶಸ್ತವಾದಂತಹ ವಿವೇಕ ರೂಪವಾದ ಇಹಾಮುತ್ತಾರ್ಥ ಫಲಭೋಗ ವಿರಾಗವನ್ನು ಹೊಂದಿರುವ ಬುದ್ಧಿ ಅಂತಹ ಧೀಮಂತರಾದ ಬ್ರಾಹ್ಮಣರು ವಿವೇಕಿಗಳು ಪ್ರೇತ್ಯ ಮೂಲಪದ ಅದಕ್ಕೆ ವ್ಯಾವೃತ್ಯ ಅಂತ ಅರ್ಥ ಮಾಡೋದು. ಹಿಂತಿರುಗಿ
ಅದನ್ನು ಬಿಟ್ಕೊಂಡು ಅಂದ್ರೆ ಯಾವುದನ್ನ ಬಿಟ್ಕೊಂಡು ನಾನು ನನ್ನದು ತ್ಯಕ್ವಾ ಮಮಾಹಮಿತಿ ಬಂಧಕರೆ ಪದೇ ದ್ವೇ ದ್ವೇ ಪದೇ ಕಿರಿಹಿ ಬಂಧಕರೆ ಬಂಧಕರವಾದ ನಾನೇ ಮೂಲ ನಾನು ಅನ್ಕೊಂಡು ನಂದು ಬಂದೇ ಬರುತ್ತೆ. ಇದೇ ಎಲ್ಲ ಅನರ್ಥಕ್ಕೂ ದುಃಖಕ್ಕೂ ಕಾರಣ. ಈ ಮಮಾಹಂಭಾವ ರೂಪವಾದ ಈ ಒಂದು ಅವಿದ್ಯಾರೂಪವಾದ ಅವಿದ್ಯಾರೂಪ ಅಂದ್ರೆ ವಿವೇಕ ಇಲ್ಲದೇನೆ ಅಧ್ಯಾಸ ರೂಪವಾಗಿರ್ತದೆ. ಇಲ್ಲ ಅವಿದ್ಯಾಸ ಭಾಷೆಕಾರ ಅಧ್ಯಾಸವನ್ನೇ ಹೇಳ್ತಾರೆ. ಅಧ್ಯಾಸ ರೂಪವಾಗಿರ್ತಕ್ಕಂತಹ ಈ ಅಭಿಮಾನದಿಂದ ಅಸ್ಮಾಲ್ಲೋಕ ಈ ಲೋಕದಿಂದ ವ್ಯಾವರ್ತ್ಯ ಹಿಂತಿರುಗಿ ಸರ್ವಾತ್ಮೈಕತ್ವಂ ಅದ್ವೈತಂ ಆಪನ್ನ ಸಂತಹ. ಸರ್ವಾತ್ಮಿಕತ್ವ ಎಲ್ಲರಿಗೂ ಏಕತ್ವ ಎಲ್ಲರಿಗೂ ಏಕರೂಪವನ್ನು ಪಡೆದಿರುವ ಸರ್ವಾತ್ಮ ಭಾವವಾಗಿರ್ತಕ್ಕಂತಹ ಅದ್ವೈತ ರೂಪವನ್ನು ಪಡೆದವರಾಗಿ ಅಮೃತರಾದವರಾಗುತ್ತಾರೆ. ಅಣ್ಣ ಬಳೆ ಪುಷ ಹೇಳ್ಕೋಬೇಕಲ್ಲ, ಅದಕ್ಕಿಂತ ಇದೆ ಹೇಳ್ಕೊ, ಗೇರ್ ಹೇಳ್ಕೊ, ಅದನ್ನು ಹೇಳ್ಕೋಬೇಕು ಅಂದಿದ್ದೆ. ಈ ಲೋಕದಿಂದ ಉಪರಮ್ಯಾನ ಹಿಂತಿರುಗಿಬಿಟ್ಟು ಅವರು ಸರ್ವಾತ್ಮೈಕತ್ವ ಅದ್ವೈತ ಮಾಪನ್ನ ಸರ್ವರಿಗೂ ಆತ್ಮನಾಗಿರುವ ಪರಮಾರ್ಥ ಸ್ವರೂಪ ಅದ್ವೈತ ಸ್ವರೂಪವನ್ನೇ ಪಡೆದವರಾಗಿ ಅದನ್ನು ಕಂಡುಕೊಂಡವರಾಗಿ ಅವರು ಅಮೃತ ಭವಂತಿ. ಅದು ಅನುವಾದ, ಅದು ವಿಧಿಯಲ್ಲ. ಕಂಡುಕೊಂಡವರಾದ ಅಂದ್ರೆ ಆ ಫಲ ತಾನೇ ಆಗತ್ತೆ. ಹಾಗಾಗಿ ಅವರು ಅಮೃತರಾಗುತ್ತಾರೆ ಅಂದ್ರೆ ಬ್ರಹ್ಮರೇ ಆಗುತ್ತಾರೆ. ಬ್ರಹ್ಮವೇ ಅಮೃತ, ಅಮೃತವಾದದ್ದೇ ಬ್ರಹ್ಮ. ಅದಕ್ಕೆ ಅಭೇದ ಅಲ್ಲ, ಆ ಸ್ವರೂಪವನ್ನು ಪಡೆದು ಅದೇ ಆಗ್ತಾರೆ ಅಂತ ಅರ್ಥ. ಇದನ್ನು ಮುಂಡಕೋಪನಿಷತ್ತು ಹೇಳುತ್ತೆ, ಸಯೋಹ ವೈ ತತ್ ಪರಮಂ ಬ್ರಹ್ಮವೇದ ಬ್ರಹ್ಮೀವ ಭವತೀತಿ ಶ್ರುತೇ. ಆ ತತ್ವ ಆಶ್ಚರ್ಯ ಹೇಳುತ್ತೆ ಆ ಬ್ರಹ್ಮವನ್ನ. ಸಯೋಹ ವೈ ತತ್ ಅಂದ್ರೆ ಸುಬ್ರಹ್ಮಣ್ಯ ಹೇಳೋರು ಯಾರಾದ್ರೂ ಕಳ್ಕೋಬಹುದು ಅಂತ. ಇಲ್ಲಿ ಬ್ರಾಹ್ಮಣರಿಗೆ ಏನಿಲ್ಲ, ಪರಿಷತ್ತಲ್ಲಿ ಇರ್ಬೋದು. ಸಯೋಹ ವೈ ಶ್ರುತಿ ಅವನು ಯಾವನಾದ್ರೂ ಸರಿ ಕಣಯ್ಯ ಅದು ಕಂಡ್ಕೊಂಡ ಅಂದ್ರೆ ಕಂಡ್ಕೊಂಡ ಸಮಯದಲ್ಲಿಯೇ ಬ್ರಹ್ಮ ಆಗ್ಬಿಡ್ತಾರೆ. ಅದು ಯೂನಿವರ್ಸಲ್ ಸಾರ್ವತ್ರಿಕ ಈ ಬ್ರಹ್ಮಜ್ಞಾನ. ಹಾ ಏಕೇಚಾತ್ಮ ಏಕೇಚ ಎಲ್ಲಿದೆ ಏಕೇಚ ಏಕೇಚಿ ಸ್ಯಾದಯೋಪಿ ಅಜೇ ಸಾಮ್ಯಜಿ ಏಕೇಚಿತ್ ಸ್ತ್ರೀಯಾದಿಯೋಪಿ ಯಾಕೆ ಹೇಳ್ಬೇಕು, ಬ್ರಾಹ್ಮಣಾದಿಯೋಪಿ ಹೇಳ್ಬಾರ್ದು. ಯಾರು ಅವರು ಕಬ್ಬಿನ ಅವರು ಅಂತ ನಮ್ಮ ಅನುಪಮಮ್ಮ ಒಪ್ಪಲ್ಲ. ತಪ್ಪು ಇದು. ನಮ್ಮ ಬ್ರಾಹ್ಮಣ ಹೆಂಗಸರನ್ನ ಬೇಕು ಅಂತ ಕ್ರಿಟಿಸೈಸ್ ಮಾಡ್ತಾರೆ ಶಾಸ್ತ್ರಕಾರರು. ಸಮಾನತೆ ಇಲ್ಲ ಶಾಸ್ತ್ರದಲ್ಲಿ, ಅದು ಅವ್ರ ಬುದ್ಧಿಲೋ ದೋಷ. ಸಮಾನತೆ ಇದೆಯೋ ಇಲ್ಲೋ, ಸಮಾನವಾದ ಬ್ರಹ್ಮ ಎಲ್ಲರಿಗೂ ಸಮಾನತೆ ಇಲ್ಲ ಅಂದ್ರೆ ಅರ್ಥವೇ ಇಲ್ಲ. ಉಪಾಧಿ ಯಾರ್ದು ಅಲ್ಲ. ಅದು ವಿವೇಕಾನಂದರು ಉಲ್ಟಾ ಹೇಳಿದಂತೆ, ಕೆಲವು ಸ್ತ್ರೀ ಸಮಾನತೆ ಒಪ್ತೀರಾ ಅಂತಂದ್ರೆ ಖಂಡಿತ ಒಪ್ಪಲ್ಲ. ಸ್ತ್ರೀ ಸಮಾನತೆ ಒಪ್ತೀರಾ ನೀವು ಕೇಳಿದಂತೆ ವಿವೇಕಾನಂದ. ನಾನು ಒಪ್ಪಲ್ಲ, ನಾನ್ ಸ್ತ್ರೀಗೆ ತಾಯಿ ಸಮಾನ ಅನ್ಕೊಂಡು ನಾನೇ ಸಮಾನ ಮಾಡ್ತೀನಿ. ನಮ್ಮ ಅಮ್ಮಗೂ ನಾನು ಸಮಾನನ, ಅಮ್ಮ ನಂಗಿಂತ ದೊಡ್ಡೋಳು ಯಾವತ್ತು, ನಾನು ಸ್ತ್ರೀ ಸಮಾನತೆ ಒಪ್ಪಲ್ಲ ಅಂತ. ಅಮ್ಮನ ವಿಷಯಕ್ಕೆ ಬಾಕಿ ಸ್ತ್ರೀ ವಿಷಯಕ್ಕೆ ಹಾಗೆ ಯಾವ್ದೋ ಸಂದರ್ಭ ಹಾಗೆ ಹೇಳ್ತಾರೆ, ಇನ್ಯಾವುದೋ ಸಂದರ್ಭ ಅದು ಜಾಡಿಸ್ತಾರೆ. ಅದಕ್ಕೆ ಇರುತ್ತೆ ಈ ಎತ್ತೋದಕ್ಕೂ ಜಾಡಿಸೋದಕ್ಕೂ ತುಂಬಾ ಹತ್ತಿಲ್ಲ. ಅದೇನೋ ಒಂದು ಪಿಡುಗು ಬಂದ್ಬಿಟ್ಟಿದೆ ನನ್ನ ಸಮಾಜದಲ್ಲಿ. ಅವರು ಒಂದು ಅವ್ರಿಗೆ ಏನು ಆಗಲ್ಲ, ಅವ್ರು ತಿಳಿಯೋಕ್ಕಾಗಲ್ಲ, ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೆ ಅಂತ ಏನು ಅದು ಇವಾಗ ಇವರಲ್ಲಿರೋ ಎಲ್ಲ ಕಾಮ ದೋಷವನ್ನು ಅವ್ರಿಗೆ ಜಾಸ್ತಿ ಹಾಕೋದು. ಕಾಮಸ್ಪಷ್ಟವನ್ನು ಇವರಲ್ಲಿದೆ. ಇವ್ರು ಸ್ತ್ರೈಣರು, ಇವ್ರು ಇವ್ರು ಬಂದಿಲ್ಲ, ಇವ್ರಿಗೆ ಅವ್ರ ದೋಷ ಇವರು ಯಾಕೆ ಸ್ವಕ್ಕ ಮಾಡೋದು, ಇವ್ರು ತಗೊಂಡ್ಬಾರೋದು ಎಲ್ಲ. ಅವ್ರು ವಿದ್ಯಾಭ್ಯಾಸ ಕೊಡ್ಲಿಲ್ವಲ್ಲ ಯಾವತ್ತು. ಅವ್ರ ಅರ್ಥಶಾಲೆ ಎಲ್ಲಾ ಧರ್ಮಶಾಸ್ತ್ರಕಾರರು ಗಂಡಸರು, ಎಲ್ಲಾ ಸ್ಮೃತಿಕಾರರು ಗಂಡಸರು. ಅವ್ರೇನ್ ಮಾಡಿದ್ರು, ಹೆಂಗಸರಿಗೆ ಮೂಲೆ ಗುಂಪು ಮಾಡ್ಬಿಟ್ಟು ಹೆಂಗಸರಿಗೆ ಏನು ಇಲ್ಲ ಅವ್ರಿಗೆ ಒಂದು ಇಲ್ಲ ಮಾಡ್ಬಿಟ್ಟು ಅದು ಮಾಡ್ಬಿಟ್ರು. ಯಾರು ಇದು ಮಾಡಿಲ್ಲ. ಈ ಇದನ್ನ ಆ ಕೋಲೆ ಬಸವಂತೆ ಅವತ್ತು ಒಪ್ಕೊಂಡ್ಬಂದ್ರು. ಈ ಹೆಂಗಸ ಏನು ಅವ್ರು ಏನು ಹೊಡಿತಾರೆ ಇವಾಗ ತಾಲಿಬಾನಲ್ಲಿ, ಹೆಂಗಸರಿಗೆ ವಿದ್ಯಾಭ್ಯಾಸ ಇಲ್ಲ, ಮಾಡಿದ್ರು ಕೂಡ ಪೃಥಕ್ಕಾಗಿ ಬೇರೆ ಮಾಡ್ಬೇಕು, ಪರದೆ ಹಾಕ್ಬೇಕು, ಅವ್ರು ಬರೀ ಹೆರಿಗೆಗಿರೋದು ಅಂತ. ಈ ರೀತಿ ಒಂದು ಕ್ರೂಯಾಲಿಟಿ ಎಂತಂತಾರಲ್ಲ, ಅದು ನಮ್ಮ ಪ್ರಾಚೀನ ಶಾಸ್ತ್ರ ಕೊಟ್ಟಿರ್ಬೋದು, ಅದನ್ನ ನಡ್ಕೊಂಡ್ ಬಂದವ್ರು ಕೊಡ್ಲಿಲ್ಲ. ಶಾಸ್ತ್ರ ಇದೆ ಒಪ್ಕೊಳ್ತಾರ, ನಾವು ನಡ್ಕೊಂಡ್ ಬಂದವ್ರು ಹಾಗೆ ನಡ್ಕೊಳ್ಳಿಲ್ಲ. ನಡ್ಕೊಂಡ್ ಬಂದವ್ರು ಮಾತ್ರ ಏನಿಲ್ಲ. ಸಯೋಹಬಿ ಯಾವನಾದ್ರೂ ಸರಿ ಕಣೆ, ಯಾವನೋ ಮನುಷ್ಯರಲ್ಲಿ ಯಾಕೆಂದ್ರೆ ಮನುಷ್ಯರಿಗೆ ತಾನೇ ತಿಳ್ಕೊಳ್ಳೋದು ಅನ್ನೋ ವಿಶೇಷ ಬರೋದು. ಯಾವ ಆ ಪರಬ್ರಹ್ಮವನ್ನು ಅರ್ಥ ಅಂತ ಅಂದ್ರೆ ಅರ್ಥ ಸಮಯದಲ್ಲೇ
ಇನ್ನ ಟೋಕನ್ ಇಲ್ಲ. ಬ್ಯಾಂಕ್ ಹೋದ್ರೆ ನೀವು ಚೆಕ್ ಕೊಟ್ರೆ ನೀವು ಒಂದು 45 ಟೋಕ್ ಕೊಡ್ತಾರೆ, ಕುತ್ಕೋಬೇಕು. ಅದ 18 20 ಇರುತ್ತೆ, 19 20 ಕೂಕೊಂಬರ್ತಾರೆ. ನೀನು ಎದ್ದೋಗಾಗಿಲ್ಲ, 45 ಕೂಡ ನೀನು ಎದ್ದೋಗ್ಬೇಕು, ಕಾಯ್ಬೇಕು. ಆಮೇಲೆ ಅಲ್ಲೂ ಕೂಡ ತಗೊಂಡು ಅದು ಮಾಡಿ ವೆರಿಫೈ ಮಾಡಿ ಇದೆಲ್ಲ ನೋಡಿ ಮಾಡಿ ಆಮೇಲೆ ಕೊಟ್ಟಾಗ ತಗೊಂಡು ಅದನ್ನು ಅದಕ್ಕೆ ಅಷ್ಟು ಇದೆ. ಇಲ್ಲ ಹಂಗಿಲ್ಲ. ತಿಷ್ಠನ್ ಗಾಯತಿ ಇತ್ಯುಕ್ತೆ ತಿಷ್ಠತಿ ಗಾಯತ್ಯೋರ್ ಮಧ್ಯೆ ಕಾರ್ಯಾಂತರಂ ವಾರಯತಿ. ಪಶ್ಯನ್ ಪ್ರತಿಭೇದೆ ಋಷಿ ವಾಮದೇವ ಪಶ್ಯನ್ ಪ್ರತಿಭೇದೆ. ಕಾಣುತ್ತಲೇ ಪಡ್ಕೊಂಡ್ಬಿಟ್ಟ, ನೋಡುತ್ತಲೇ ತಿಳ್ಕೊಂಡ್ಬಿಟ್ಟ. ಜ್ಞಾನ ಸಮಕಾಲದಲ್ಲಿ ಆಗುವಂತಹ ಫಲ ಎಂಬುದಾಗಿ ಶ್ರುತಿ ಹೇಳ್ತಾ ಇರೋದ್ರಿಂದ ಇದು ಸತ್ಕಾಲದ ಪದ. ಇದು ಬ್ರಹ್ಮದೇವೇಭ್ಯೋ ವಿಜಿಜ್ಞೆ, ಮೂರನೇ ಖಂಡ ಆರಂಭ ಆಗ್ತಾ ಇದೆ. ಇದರ ಸಂಬಂಧ ಏನಪ್ಪಾ ಅಂತ, ಇನ್ನು ದೇವತೆಗಳಿಗೋಸ್ಕರ ಬ್ರಹ್ಮ ಗೆಲುವನ್ನು ತಂದು ಕೊಡ್ತು ಅಂತ. ವಿಜಿಜ್ಞೆ, ಜಿಜ್ಞೆ ಅಂದ್ರೆ ಯಾವ ರೂಪ? ಲಿಟ್ಟ. ಬಿ ಜಿಗ್ಗೆ ಗೆಲ್ ತಂದು ಕೊಡ್ತು ಅಂತ. ಜಿಗೆ ಜಿಜಯೇ ಜಿಗ್ಗೆ ಆಗಲ್ಲ, ಜಿಜಯ ಆಗಲ್ಲ, ಜಿಗಾಯ ಅಲ್ಲ ವಿಫಲಾಭ್ಯಾಸ ಅಲ್ಲ. ಜಯ ಜಿಜ ಜಿಗಾಯ ಆತ್ಮಪದ ಜಯತಿಗೆ ಇದೇ ಇಲ್ಲ. ವಿಫಲಾಭ್ಯಾಸರೇ ಮೂಲತಃ ವಿಜಿಗ್ಗೆ ಇರೋದು. ಹೌದು, ಅಲ್ಲಿ ವಿಜಿಗೆಯಲ್ಲಿ ವಿಜಯತೆ ವಿಜಯ ಜಿಗ್ಗೆ ವಿಜಿಗಾಯ ಆಗಲ್ಲ. ಜಿಗ್ಗೆ ಪರಾಭ್ಯಾಂಜೆ. ಸರಿ, ದೇವತೆಗಳಿಗಾಗಿ ಬ್ರಹ್ಮವು ಗೆಲುವನ್ನು ತಂದು ಕೊಡ್ತೋ ಅಂತ ಶುರು ಆಗತ್ತೆ. ಯಾವುದೋ ಮೂರನೇ ಖಂಡ. ಅದಕ್ಕೆ ಸಂಬಂಧ ಬರೀತಾರೆ. ಏನ್ ಸಂಬಂಧ? ಅವಿಜ್ಞಾತ ವಿಜಾನತಾಂ ವಿಜ್ಞಾತ ವಿಜಾನತಾಂ ಇತ್ಯಾದಿ ಶ್ರವಣಾತ್ ಯದಸ್ತಿ ತದ್ವಿಜ್ಞಾತಂ ಪ್ರಮಾಣೈಃ ಯನ್ನಾಸ್ತಿ ತದವಿಜ್ಞಾತಂ ಶಶವಿಷಾಣಕಲ್ಪಂ ಅತ್ಯಂತಮೇವ ಅಸದೃಷ್ಟಂ. ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ಅದು ಗೊತ್ತಾಗದೇ ಇರುವಂಥದ್ದು ತಿಳ್ಕೊಂಡಿರ್ತಾರೆ. ಅಜ್ಞಾನಿಗಳು ನಮ್ಗೆ ಗೊತ್ತಾಗುವಂಥದ್ದು, ತಿಳಿಯುವಂಥದ್ದು, ವಿಷಯವಾಗುವಂಥದ್ದು ತಿಳ್ಕೊಂಡಿರ್ತಾರೆ. ಈ ರೀತಿ ವಾಕ್ಯವನ್ನು ಕೇಳಿದ್ರಿಂದ ಒಂದು ಸಂಶಯ ಉಂಟಾಗುತ್ತೆ. ಏನು ಸ್ವಾಮಿ, ಒಂದು ಇದ್ರೆ ಯಾವ್ದಾಗಲಿ ಎಲ್ಲಾಗಲಿ ಅದು ಇದ್ದದ್ದಾದ್ರೆ ಅದು ವಿಜ್ಞಾತವಾಗಲೇಬೇಕು. ಬ್ರಹ್ಮ ಇದ್ದದ್ದೋ ಇಲ್ಲದೋ ತೀರ್ಮಾನ ಮಾಡಿ. ಇದ್ದದ್ದೆಲ್ಲ ವಿಜ್ಞಾತವಾಗಲೇಬೇಕು, ಅದು ಪ್ರಮಾಣಗಳಿಂದಲೇ ಘೋಷವಾಗಬೇಕು. ಯಾವ್ದು ಇಲ್ಲವೋ ಅಂದ್ರೆ ಲೋಕದಲ್ಲಿ ಕಾಲದೇಶದಲ್ಲಿ ವ್ಯವಹಾರದಲ್ಲಿ ಇದೆ ಅನಿಸ್ಕೊಂಡಿಲ್ವೋ ಅದು ಅವಿಜ್ಞಾತ, ಅದು ಶಶವಿಷಾಣ ಕಲ್ಪ. ಅದು ಗೊತ್ತಾಗೋದೇ ಅಲ್ಲ. ಅವಿಜ್ಞಾತ ಅಂದ್ರೆ ತಿಳಿಪಡದೇ ಇರೋದು ಅಲ್ಲ, ಇಲ್ಲದೆ ಇರೋದು. ಜ್ಞಾತ ಅಶಕ್ಯಂ ಅಂತ ಗೊತ್ತಾಕೋಕೆ ಆಗದೆ ಇರುವಂಥದ್ದು ಶಶವಿಷಾಣ ಕಲ್ಪ. ಕಲ್ಪ ಶಬ್ದ ಏನ್ ಹೇಳುತ್ತೆ? ತತ್ಸಮಾನ, ಮೊದಲಕೊಂಬಿಗೆ ಸಮಾನ ಎಂಬುದಾಗಿ ಹೇಳ್ತಾ ಅದು ಅತ್ಯಂತವಾಗಿ ಅಸತ್ವವನ್ನು ಕಂಡಿದೆ. ಲೋಕದಲ್ಲಿ ಇರೋದೆಲ್ಲ ಯಾರಿಗಾದ್ರೂ ಎಲ್ಲಾದ್ರೂ ಹೇಗಾದ್ರೂ ಕಂಡು ಬಂದಿದೆ, ಅದಿದೆ. ಯಾರು ಎಲ್ಲೂ ಹೇಗೂ ಅದನ್ನ ಕಂಡಿಲ್ಲ ಅಂದ್ರೆ ಅದಿಲ್ಲ. ತಥಾ ಇದಂ ಬ್ರಹ್ಮ ಅವಿಜ್ಞಾತತ್ವಾತ್ ಅಸದೇವ ಇತಿ ಮಂದಮತೀನಾಂ ವ್ಯಾಮೋಹ ಮಾಭೂತ್ ಇತಿ ತದರ್ಥಾಯಮಾಖ್ಯಾಯಿಕಾ ಆರಭ್ಯತೆ. ಅದೇ ಈ ಬ್ರಹ್ಮ ಅವಿಜ್ಞಾತ ಅಂತ ಹೇಳ್ಬಿಡ್ತು. ಜ್ಞಾನಿಗಳಿಗೆ ಅವಿಜ್ಞಾತ ಅಂತ. ಅವಿಜ್ಞಾತತ್ವ ಅಸದೇವ ಅಂತ ನಾನು ಅವನು ಪೂರ್ವಪಕ್ಷಿ. ಗೊತ್ತಾಗೋದಲ್ವಾ? ಗೊತ್ತಾಗೋದಲ್ವ? ಇಲ್ಲ, ಸುಮ್ಮನೆ ಏನೇನೋ ಕಥೆ ಕಟ್ಬೇಡಿ, ಯಾವ ಇದು ಬೇಡ ನಮ್ಗೆ. ಅದು ಅಸದೇವ ಅಂತ ಹೇಳಿ ಮಂದ ಬುದ್ಧಿಯವರಿಗೆ. ಮಂದ ಬುದ್ಧಿ ಆಯ್ತು ಕರ್ಮೋಪಾಸಕ ಆಯ್ತರ್ಥ. ಅವನು ಮಂದ ಬುದ್ಧಿ ಅಂತ ಹೇಳೋದು. ಕರ್ಮೋಪಾಸಕರನ್ನೇ ಆಶ್ರಮ ಸ್ಥಿವಿಧಾಹೀನ ಮಧ್ಯಮೋಪದೃಷ್ಟಯ ಉಪಾಸನೋಪದೃಷ್ಟೇಯಂ ಮಧ್ಯಮ ಮಂದ ಮಧ್ಯಮ ಇದೆಯಲ್ಲ ಅವರಿಗೆ, ಅವರಲ್ಲೇ ಉತ್ಕೃಷ್ಟ ಸೌಮ್ಯಲ್ಲ. ಅಂಥವರಿಗೆ ವ್ಯಾಮೋಹ ಉಂಟಾಗದೇ ಇರಲಿ ಅಂತ ಹೇಳಿ ಅದಕ್ಕೋಸ್ಕರವಾಗಿ ಬ್ರಹ್ಮ ಗೊತ್ತಾಗದೆ ಹೋದ್ರು ಅದಿದೆ ಕಣ್ರಪ್ಪ, ತಿಳಿಯಲ್ಪಡದೆ ಹೋದ್ರು ಅದು ಇರುವಂಥದ್ದೇ ಎಂಬುದಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಆ ರೀತಿ ಇಲ್ಲ ಅನ್ನುವಂಥ ಬುದ್ಧಿ ಮಾಡ್ಕೊಳ್ಬೇಡಿ ಅನ್ನೋಕ್ಕೋಸ್ಕರ ಈ ಕಥೆ ಬಂದಿದೆ. ಕಥೆಯಿಂದ ಏನಾಯ್ತು? ಇಂದ ತಿಳ್ಕೊಂಡ, ಅದರಿಂದ ಬ್ರಹ್ಮ ಇದೆ. ಇದು ಒಂದರ್ಥ. ತದೇವ ಹಿ ಬ್ರಹ್ಮ ಸರ್ವಪ್ರಕಾರೇಣ ಪ್ರಶಾಸ್ತ್ರ ದೇವಾನಾಮಪಿ ಪರೋ ದೇವಃ ಈಶ್ವರಾಣಾಮಪಿ ಪರಮೇಶ್ವರಃ ದುರ್ವಿಜ್ಞೇಯಃ ದೇವಾನಾಂ ಜಯ ಹೇತುಃ ಅಸುರಾಣಾಂ ಪರಾಜಯ ಹೇತುಃ ತತ್ಕಥಂ ನಾಸ್ತಿ ಇತ್ಯೇತಸ್ಯ ಅರ್ಥಸ್ಯ ಅನುಕೂಲಾನಿ ಹಿ ಉತ್ತರಾಣಿ ವಚಾಂಸಿ ದೃಶ್ಯಂತೆ. ಆ ಬ್ರಹ್ಮವೇ ಯಾವ ಬ್ರಹ್ಮವು
ಅವಿಷಯವೋ ಅಗೋಚರವೋ ಅಂತ ಸರ್ವಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ಬ್ರಹ್ಮವೇ ಎಲ್ಲಾ ರೀತಿಯಿಂದಲೂ ಎಲ್ಲವನ್ನೂ ಆಳುವಂಥದ್ದು. ಪ್ರಶಾಸ್ತ್ರೋಣಿ ಅಂತ ಹೇಳಿಲ್ಲ, ಎಲ್ಲವನ್ನೂ ಆಳುವಂಥದ್ದು. ದೇವಾನಾಮಿ ಪರೋ ದೇವ ತಂದೇವತಾನಾಂ ಪರಮಂ ಹಿ ದೈವತಂ ತಮೀಶ್ವರಾಣಾಂ ಪರಮಂ ಹಿ ಈಶ್ವರಂ. ಶ್ವೇತ ಈಶ್ವರ ಅಷ್ಟ ದಿಕ್ಪಾಲಕರಿಗೂ ಇವನು ದಿಕ್ಪಾಲಕ, ದೇವತೆಗಳಿಗೂ ದೇವತೆಗಳಿಗೂ ದೇವತೆ ಅದು ದೇವದೇವೋತ್ತಮ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತಾರಲ್ಲ, ಅಷ್ಟಾಧಾರೆ ಇವನೇ ಇವನು. ದೇವಾನಾಮಿ ದೇವತೆಗಳಿಗೂ ಪರೋದೇವನಾಗಿದ್ದಾನೆ, ಈಶ್ವರರಿಗೂ ಈಶ್ವರನಾಗಿದ್ದಾನೆ, ಹೆಚ್ಚಿನ ಈಶ್ವರನಾಗಿದ್ದಾನೆ. ಇಲ್ಲಿ ಪರಮೇಶ್ವರ ಅಂದ್ರೆ ಇಲ್ಲಿ ಕೈಲಾಸವಾಸಿ ಅಲ್ಲ, ಪರಮೇಶ್ವರ ಅಂದ್ರೆ ನಿರ್ಗುಣವಾದ ಪರಬ್ರಹ್ಮವನ್ನು ಹೇಳ್ತಾ ಇರೋದು. ಆದ್ರೆ ಪ್ರಾಕೃತ ಬುದ್ಧಿಯವರಿಗೆ ಅದು ಗೊತ್ತಾಗೋದಿಲ್ಲ. ದುರ್ವಿಜ್ಞೇಯ ದುಃಖೇನ ವಿಜ್ಞಾತಂ ಶಕ್ಯ, ಅಶಕ್ಯ ಅಲ್ಲ. ದುಃಖೇನ ವಿಜ್ಞಾತಂ ಶಕ್ಯ ಅದಕ್ಕೂ ದುರ್ವಿಜ್ಞೇಯ ಅಂತ ದೇವಕ್ಕೆ ಆಗಲ್ಲ ಅಂತ ಅದಕ್ಕೆ ಶಕ್ಯ ಹಾಕಿದೆಯಲ್ಲ ಆಗತ್ತೆ. ದುಃಖೇನ ವಿಜ್ಞಾತಂ ಹೇಳಿದ್ಮೇಲೆ ತಿಳಿಯೋಕೆ ಆಗಲ್ಲ ಅಂತ, ದುಃಖೇನ ತಿಳ್ಕೊಳಕ್ ಬರೋದಲ್ಲ ಅಂತ ತಿಳ್ಕೊಬೇಕು. ಹಸಿದೆ ಇದೇ ವಾಕ್ಯ ಪ್ರಯೋಗ. ದುಃಖೇನ ಗಂತುಂ ಶಕ್ಯ ಅದು ಶಕ್ಯ ಆದ ದುರ್ಗಮ ಹೆಂಗಾಗುತ್ತೆ? ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ, ತಿಳ್ಕೊಳ್ಳೋದೇ ವಿಷಯಗಳು ತಿಳ್ಕೊಳ್ಳೋದು ಆಗೋದೇ ಇಲ್ಲ ಅಂತಾನೆ. ಸರಿ, ಅದನ್ನೇ ದುರ್ವಿಜ್ಞಾನ ಅಂತ ಹೇಳ್ತಿರೋದು. ಅವಾಗ ಶಕ್ಯ ಇಲ್ಲ. ಹಾಗೆ ನೀವು ಕ್ರಿಯಾಪದಕ್ಕೆ ಒಂದು ದೋಷ ಇದ್ದೇ ಇರುತ್ತೆ, ಅದನ್ನ ತಗೊಳಕ್ ಬರಲ್ಲ. ಕ್ರಿಯಾಪದ ದೋಷ ಅಲ್ಲ, ವಾಕ್ಯದ ಹೇಳ್ತಾರೆ ನಾನು. ವಾಕ್ಯದ ಕ್ರಿಯಾಪದ ಹಾಕಿದ್ರು ಬ್ರಹ್ಮಕ್ಕೆ ಒಂದಲ್ಲ, ಹಿಂಗ್ ಮಾಡ್ಬೇಕು ಅಷ್ಟೇ. ದುಃಖೇನಾಪಿ ವಿಜ್ಞಾತಂ ಅಶಕ್ಯ ದುರ್ವಿಜ್ಞೇಯ. ತಿಳ್ಕೊಳಕ್ಕೆ ಆಗಲ್ಲ ಅಂತ ಆಗ್ಬಿಡ್ತಾರೆ. ವಿಷೀಕರಿಸ್ತಂ ಅಂತ ಸೇರಿಸ್ಕೋಬೇಕು. ವಿಷೀಕರಣೇನ ದುಃಖೇನಾಪಿ ವಿಜ್ಞಾತಂ ಅಶಕ್ಯ, ಅದು ಅವಿದ್ಯಾತ್ಮಕನೇ ಅದು. ಹೀಗೆ ದುಃಖದಿಂದಲೂ ತಿಳಿಯೋಕ್ಕಾಗೋದೇ ಇರುವಂಥದ್ದು, ಬಹಳ ಕಷ್ಟಪಟ್ಟು ತಿಳಿಬೇಕಾಗಿರ್ತಕ್ಕಂಥ ತತ್ವ ಅದು. ದೇವತೆಗಳು ಇಲ್ಲಿ ಗೆದ್ರು ಅಂತ ಕಥೆ ಏನು ಹೇಳ್ತಾ ಇದೆ? ಆ ದೇವರು ಗೆಲ್ಲಕ್ಕೆ ಯಾವ್ದು ಕಾರಣ? ಯಾಕೋ ಕಣ್ಣು ಕೆಂಪಾಯ್ತು, ನಿದ್ದೆ ಬರ್ತಾ ಇದೆ, ಎಳಿತಾ ಇದೆ, ಶೀನೆ ಬಿಡ್ತಾ. ದೇವತೆಗಳ ಜಯಕ್ಕೆ ಕಾರಣ ಯಾಕೆ ದೇವತೆಗಳಿಗೆ ಜಯ ತಂದ್ಕೊಡ್ತೋ? ಜಗತಾಂ ಸ್ಥೇಮ್ನೆ ಅಂದ್ರು. ಜಗತ್ತು ಗಟ್ಟಿಯಾಗಿರೋದಕ್ಕೋಸ್ಕರವಾಗಿ ಈ ಸ್ಥೇಮ್ನೆ ಶಬ್ದ ಹಾಕಿದ್ದಾರೆ. ಮುಂದೆ ಬರುತ್ತೆ ಹೋದ. ಇದೆಯಲ್ಲ, ಜಗನ್ ತತ್ಪರಂಚ ಪ್ರಾಗಚ್ಛತಿ ಜಗತಃ ಸ್ಥೇಮ್ನೆ ಇದೆಯಲ್ಲ, ದೇವೇಭ್ಯೋ ಜಗನ್ ತತ್ಪರಂಚ ಪ್ರಾಗಚ್ಛತಿ ಜಗತಃ ಸ್ಥೇಮ್ನೆ. ಸ್ಥೇಮ್ನೆ ಎಲ್ಲ ಇದೆ, ನೋಡಿದ್ ಗ್ಯಾಪ್. ಹೀಗೆ ಜಗತ್ತು ಸ್ಥಿರವಾಗಿರೋದಕ್ಕೋಸ್ಕರವಾಗಿ ದೇವತೆಗೆ ಜಯ ತಂದು ಕೊಟ್ಟೆ ಹೊರತು ದೇವತೆಗಳ ಪಕ್ಷಪಾತ ಅಸಲ್ಲ, ಅಪಕ್ಷಪಾತ ಅಂತ ಸಾಲ. ಅವನು ತಾವು ಸೃಷ್ಟಿ ಮಾಡಿದ ಜಗತ್ತು ಪ್ರಳಯ ಕಾಲದವರೆಗೂ ವ್ಯವಸ್ಥಿತವಾಗಿ ಹೋಗ್ಬೇಕು, ವರ್ಣಾಶ್ರಮದಿಂದ ಕುಡ್ಕೊಂಡು ಹೋಗ್ಬೇಕು. ಇವಾಗ ವರ್ಣ ಬಿದ್ದು ಹೋಯ್ತಲ್ಲ ಅಂದ್ರೆ ಅವನ ಅದೇ ಸಂಕಲ್ಪ ಅಷ್ಟೇ. ಇವತ್ತಿನ ಜನರ ಸಂಕಲ್ಪ ಹೇಗಿದೆ ಹಾಗೆ. ಅಸುರರ ಪರಾಜಯಕ್ಕೂ ಅದೇ ಕಾರಣ. ಅಂಥ ಬ್ರಹ್ಮವನ್ನ ತತ್ ಕಥಂ ನಾಸ್ತಿ, ಅದು ಹೆಂಗಿಲ್ಲ ಅಂತ ಅಂತೀರ ನೀವು? ಅದು ಹೆಂಗೆ ಈಡೇರುತ್ತೆ? ಇತ್ಯೇತಸ್ಯಾರ್ಥಸ, ಈಡೇರಕ್ಕೆ ಸಾಧ್ಯ ಇಲ್ಲ ಎಂಬ ಈ ವಿಷಯವನ್ನು, ಅರ್ಥಾದ ವಿಷಯ ಅದಕ್ಕೆ ಅನುಕೂಲವಾಗಿದೆಯಲ್ಲವೇ? ಉಚ್ಚರಾಣಿ ವಚಾಂಸಿ, ಮುಂದಿನ ವಾಕ್ಯಗಳು ಅಂದ್ರೆ ಕೊನೆಗೆ ಇಂದ್ರ ಹೋದ, ತಸ್ಮಾತ್ ತಿರೋದಧೆ ಸಸ್ಮಿನ್ನೇವಾಕಾಶೆ ಶ್ರೀಯಮಾ ಜಗಾಮ ಮಾಮಾ ಮಹಿಮದೀಂ ಹೋವಾಚ ಕಿಮೇತಧ್ಯಕ್ಷಮಿತಿ ಸಾ ಬ್ರಹ್ಮೇತಿ ಹೋವಾಚ ಅಂತ ಆ ಮುಂದಿನ ವಾಕ್ಯಗಳೆಲ್ಲ ಬ್ರಹ್ಮವುದೇ. ಅದಕ್ಕೆ ಸಸ್ಯ ಆದೇಶ ದಸ್ತೀತಪೋದಮ ಕರ್ಮೇತಿ ನಿಷ್ಠಾಚಿ ಶಬದಮಾದಿಗಳು ಅದಕ್ಕೆ ಆಧಾರ ಅಂತ ಈ ರೀತಿ ಸಾಧನವನ್ನು ಹೇಳೋದ್ರಿಂದ, ಕಂಡುಕೊಳ್ಳೋ ಪ್ರಕಾರವನ್ನು ಹೇಳೋದ್ರಿಂದ ಬ್ರಹ್ಮವಿದೆ. ಅದಕ್ಕೆ ಅನುಕೂಲವಾಗಿದೆ ಮುಂದಿನ ವಾಕ್ಯಗಳು. ಇದು ಒಂದು ಸಂಬಂಧ ಆಯಿತು. ಅಥವಾ ಬ್ರಹ್ಮವಿದ್ಯಾಯ ಸ್ತುತಯ, ಬ್ರಹ್ಮವಿದ್ಯೆಯನ್ನು ಹೊಗಳಬೇಕು. ಹೇಗೆ? ಕಥಂ? ಬ್ರಹ್ಮವಿಜ್ಞಾನಾಧಿ ಅಜ್ಞಾದಯೋ ದೇವಾ ದೇವಾನಾಂ ಶ್ರೇಷ್ಠತ್ವಂ ಜಗ್ಮುಃ. ಅಗ್ನಿವಾಯುವಿಂದ ಯಾಕೆ ಶ್ರೇಷ್ಠರಾದರು? ಅದರಲ್ಲೂ ಇಂದ ಯಾಕೆ ಶ್ರೇಷ್ಠರಾದ? ಹಾಗೆ ಬ್ರಹ್ಮಜ್ಞಾನದಿಂದಲೇ ಅಲ್ಲವೇ ಅಜ್ಞಾದಿಗಳು ದೇವತೆಗಳಲ್ಲಿ ಶ್ರೇಷ್ಠತ್ವವನ್ನು ಪಡ್ಕೊಂಡ್ರು, ಉತ್ತಮ ಸ್ಥಾನ ಪಡ್ಕೊಂಡ್ರು ಈ ಬ್ರಹ್ಮಜ್ಞಾನದಿಂದ. ಅಂದ್ರೆ ಯಾರ್ಯಾರು ಬ್ರಹ್ಮಜ್ಞಾನ ಪಡ್ಕೊಳ್ತಾರೋ ಅವರು ದೇವತೆಗಳಿಗೂ ಆತ್ಮನಾಗ್ತಾನೆ, ದೇವತೆಗಳಿಗಿಂತೂ ಹೆಚ್ಚಾಗ್ತಾನೆ.
ಹಾಗೆ ದೇವತೆಗಳಿಗೆ ಶ್ರೇಷ್ಠತ್ವವು ಬ್ರಹ್ಮಜ್ಞಾನದಿಂದ ಬಂದದ್ದು ಅಂತ ಆದ್ರಿಂದ ಬ್ರಹ್ಮಜ್ಞಾನ ಹೆಚ್ಚುದು ಅಂತ ಹೊಗಳಬೇಕು. ಅದಕ್ಕಾಗಿ ಈ ಖಂಡ ಬಂದಿದೆ ಎಂದು ಮಾಡ್ಕೊಳ್ಳಿ. ತಥೋಪಿ ಅತಿತರಾಂ ಇಂದ್ರ, ಅದಕ್ಕಿಂತಲೂ ಆ ಇಬ್ಬರಿಗಿಂತಲೂ ಇನ್ನೂ ಅತಿ ತರಮ ಇನ್ನೂ ಹೆಚ್ಚಿನ ಶ್ರೇಷ್ಠತ್ವದ ವಿಶೇಷತೆಯನ್ನು ಪಡ್ಕೊಂಡ ದೇವೇಂದ್ರ ಈ ಬ್ರಹ್ಮವಿದ್ಯೆಯನ್ನು ಅವನು ಮೊದಲು ಕಂಡುಕೊಂಡಿದ್ರಿಂದ ಅಂತ ಇದೆ. ಇದು ಎರಡು ಅರ್ಥ ಆಯ್ತು. ಮೂರನೇ ಅರ್ಥ ಅಥವಾ ದುರ್ವಿಜ್ಞೇಯಂ ಬ್ರಹ್ಮ ಇತ್ಯೇತ ಪ್ರದರ್ಶಿದೆ. ಈ ಖಂಡಿಕೆಯಲ್ಲಿ ಈ ಖಂಡದಲ್ಲಿ ಬ್ರಹ್ಮ ಬಹಳ ಕಷ್ಟ ತುಂಬಾ ಕಷ್ಟ ಕಂಡ್ರಪ್ಪ, ಅಶುಭ ಗೊತ್ತಾಗೋದಲ್ಲ ಎಂಬುದನ್ನು ತೋರಿಸ್ತಾ ಇದೆ. ಯಾಕಂದ್ರೆ ಅಗ್ನಿವಾಯು ತಿರುಗಾಡಿದ್ರು. ಹಿಂದೆ ದುರ್ವಿಜ್ಞೇಯ ಶಬ್ದಕ್ಕೆ ತಿಳ್ಕೊಳಕ್ ಬರೆದಿರೋ ಸ್ವರೂಪ ಮಾಡಿದ್ರು. ಅಲ್ಲ ಇದೇ ಅಂತ ಅಸ್ತಿತ್ವ ದುರ್ವಿಜ್ಞೇಯವಾದ್ರೂ ಇದೇ ಅಂತ ಹೇಳ್ಕೊಸ ಬಂದಿದೆ ಅಂತಂದ್ರು. ಅಸ್ತಿತ್ವ ಪ್ರಧಾನ ಅಲ್ಲೇ, ದುರ್ವಿಜ್ಞೇಯ ಪ್ರಧಾನ ಅಲ್ಲ, ದುರ್ವಿಜ್ಞೇಯ ಪ್ರಧಾನ. ಇಲ್ಲಿ ಅಗ್ನಿವಾಯು ಅಂಥಂತ ಆಧಿಕಾರಿಕ ಪುರುಷರು ದೇವತೆಗಳು ಕೂಡ ಚಿನಿಕಿದನು ಪಡೆಯರಾಯ ಅಂತಂದ್ರೆ ನಮ್ ಕಥೆ ಕಾಕತ. ಅಗ್ನಿಯಾದಯೋ ಅಗ್ನಿಯ ಮುಂತಾದ ದೇವತೆಗಳು ಕೂಡ ಅತಿ ತೇಜಸ್ಸೋಪಿ ಅತೀವ ತೇಜಸ್ವಿಗಳು, ಬಹಳ ಪರಾಕ್ರಮಶಾಲಿಗಳು, ವಿಶೇಷವಾದ ವಿಭೂತಿ ಪುರುಷರು. ಅಂಥವರಾಗಿದ್ರು ಕೂಡ ಕ್ಲೇಶದಿಂದಲೇ ಬ್ರಹ್ಮವನ್ನು ಕಂಡುಕೊಂಡವರಾದರು. ಬಹುಶಃ ಅನ್ಕೊಂಡ್ರು ಇಬ್ಬರೇ ಅಗ್ನಿವಾಯು, ಬಾಕಿ ಕಂಡುಕೊಂಡಲ್ಲ. ಅವನು ಕ್ಲೇಶದಿಂದ ಆಮೇಲೆ ಎಲ್ಲ ಅಧಿಕಾರಿ ಪುರುಷರು ಜ್ಞಾನಿಗಳು ನಾವು ಇಟ್ಕೊಂಡಿರೋದಿಲ್ಲ, ಅವರು ಕಷ್ಟಪಟ್ಟಿರ್ತಾರೆ ಅಂತ ಒಂದು ಊಹೆ ಮಾಡ್ಬೇಕು. ಏನ್ ಊಹೆ ಮಾಡ್ತೀವಿ ನಮ್ಗೆ ತಿಳಿಸ್ಬೇಕು ಅಷ್ಟೇ. ಬಹಳ ಕಷ್ಟಪಟ್ಟೆ ಬ್ರಹ್ಮನ್ ಕಂಡ್ಕೊಂಡ್ರು. ತಥಾ ಇಂದ್ರ ಅಂದ್ರು, ದೇವಾನಾಂ ಈಶ್ವರೋಪಿ ಸನ್ ಹಾಗೆ ತಥಾ ಇಂದ್ರ ಅಲ್ಲಿ ಆದ್ರೂ ಸೇರಿಸಿಲ್ಲ ಇಂದ್ರನ ಅಂತ ಆಯ್ತು. ಅದು ಬಹುಚನಕ್ಕೆ ಏನ್ ಅರ್ಥ ಮಾಡ್ಕೋಬೇಕು. ಸ್ವಾಮಿಗಳು ಹಾಗೆ ಮಾಡಿದ್ದಾರೆ. ಇಂದ್ರನು ದೇವತೆಗಳಿಗೆಲ್ಲ ಒಡೆಯರಾಗಿದ್ದರು, ಕ್ಲೇಶದಿಂದಲೇ ಹೇಳಿದೆ. ಸರಿ, ಅರ್ಥ ಸರಿ ಆಯ್ತು. ಶಬ್ದದಲ್ಲಿ ಅಗ್ನಿಯಾದೇಹ ಅನ್ನುವಾಗ ಅಗ್ನಿವಾಯು ಇಬ್ಬರನ್ನ ಹಿಡ್ಕೊಂಡು ವಿಧವಂತಹ ಬಹುಜ ಮಾಡಿದ್ದಾರೆ. ಆ ತಥಾ ಇಂದ್ರನು ಬೇರೆ ಮಾಡ್ಕೊಂಡ್ರು. ಹೋಗಿ ಕುರ್ಚಿವರ್ಗ ಹೋಗೋ ತಲೆಗೆ ಅರ್ಥ ಅಲ್ಲ. ಇಂಜಿನ್ ಕಲ್ಕೊಟ್ರು ತಲೆಗೆ ಕೋಟಿ ಜನ್ಮ ಬಹಳ. ಈ ಉಪನಿಷತ್ ವಿಧಿ ಪರಂ ವಾ ಸರ್ವಂ ನಾಲ್ಕನೇ ಅರ್ಥ. ಮುಂದೆ ಉಪನಿಷತ್ ಭೋ ಬ್ರೂಹಿ ಅಂದ್ಮೇಲೆ ಉಕ್ತಾತೆ ಉಪನಿಷತ್ ಬ್ರಾಹ್ಮಿ ತಸ್ಥಿತಪೋದ ವಾಕ್ಯ ಬಂದಿದೆ. ಉಪನಿಷತ್ತಿಗೇನೆ ಉಪನಿಷತ್ ಪ್ರತಿಪಾದ್ಯವಾದ ಆತ್ಮ ತಿಳ್ಕೊಳ್ಳೋಕ್ಕೆ ಸಾಧನವನ್ನು ಹೇಳಿದೆಯಲ್ಲ, ಅದನ್ನು ಹೇಳಬೇಕು ಅಂತಕೋಸ್ಕರ ಇದೆಲ್ಲ ಬಂದಿದೆ ಅಂತ ಅವ್ರು ಮಾಡ್ಕೊಳ್ಳಿ. ನಾನು ಕೊಡೋಕ್ ಮುಂಚೆ ಹೊಡೆದಿತ್ತು, ಅವನು ಕೊಡೋಕ್ ಇಲ್ಲ, ಅವನು ನಾನು ವಾಪಸ್ ಕೊಟ್ಟ ಮೇಲೆ ಹೊಡೆದಿತ್ತು. ಕೊಟ್ಟೇ ಇಲ್ಲ, ಹೆಂಗಾದ್ರು ಮಾಡ್ಕೊಳ್ಳಿ ಹೊಡೆದಿಲ್ಲ ಅಷ್ಟೇ. ಹಂಗೆ ಎಲ್ಲಾ ಅರ್ಥ ಯಾವ್ಯಾವ ಅರ್ಥ ಕೊಟ್ಟಿದ್ದಲ್ಲ, ಇಲ್ಲಿ ಆ ಅರ್ಥ ಹೊಂದಲ್ಲ. ಆದಷ್ಟ ಅಂದ ತಮಾಷೆ ಹೇಳಿದೆ. ಇಲ್ಲಿ ಇಲ್ಲ ಇಲ್ಲೇ ಇಲ್ಲ ಅನ್ಕೋತೀನಿ ಇಂದ ಇಲ್ಲ ಇದೇ ಕಣ್ರು ಅಂತ, ಅಥವಾ ಇದು ಶ್ರೇಷ್ಠವಾಗಿದೆ ಬ್ರಹ್ಮವಿದ್ಯೆ ಅಂತ ಹೇಳ್ಬೇಕು, ಹೋಗ್ಬೇಕು. ಅಥವಾ ದುರ್ವಿಜ್ಞೇಯ ಅಂತ ಹೇಳ್ಬೇಕು. ಅಥವಾ ಇನ್ನೊಂದು ಮುಂದೆ ಹೇಳುವಂತಹ ವಿಧಿ ಇದೆಯಲ್ಲ, ಶಬ್ದಮಾದಿಗಳನ್ನು ವಿಧಿಸಬೇಕು, ಅದಕ್ಕೋಸ್ಕರ ಬಂದಿದೆ ಈ ಖಂಡ ಅಂತ ಅದು ಮಾಡ್ಕೊಳ್ಳಿ. ಬ್ರಹ್ಮ ವಿದ್ಯಾ ವ್ಯತಿರೇಕೇಣ ಪ್ರಾಣಿನಾಂ ಕರ್ತೃತ್ವ ಭೋಕ್ತೃತ್ವಾದ್ಯಭಿಮಾನ ಮಿಥ್ಯಾ ಇತ್ಯೇತದ್ ದರ್ಶನಾರ್ಥಂ ವಾ ಆಖ್ಯಾಯಿಕಾ ಪಂಚಮಃ. ಐದನೇ ಅರ್ಥ. ಬ್ರಹ್ಮವಿದ್ಯೆ ಒಂದರಿಂದಲೇ ಈ ಅಭಿಮಾನ ಹೋಗೋದು, ಕರ್ತೃತ್ವ ಭಕ್ತ ಅಭಿಮಾನ. ಅದಿಲ್ಲದೆ ಹೋದ್ರೆ ಕರ್ತೃತ್ವ ಭಕ್ತೃತ್ವ ಅದು ಅಭಿಮಾನ ಇದೆಯಲ್ಲ, ಈ ಅಭಿಮಾನ ಮಿಥ್ಯಾರೂಪವಾದದ್ದು ಅಂತ ತೋರಿಸ್ಕೊಡ್ಬೇಕು. ಬ್ರಹ್ಮವಿದ್ಯೆಯಿಂದಲೇ ಹೋಗೋದು, ಬ್ರಹ್ಮವಿದ್ಯೆಯಿಂದ ಕೂಡ್ಕೊಂಡವನಿಗೆ ಕರ್ತೃತ್ವ ಭಕ್ತ ಇರೋದಿಲ್ಲ, ಅದು ಮಿಥ್ಯೆ ಅಲ್ಲ. ಹೋಗ್ಲಿಲ್ಲ ಮುಂಚೆ ತಿಳ್ಕೊಳಕ್ ಮುಂಚೆ ಹೌದು. ನಾನೆಲ್ಲ ಸುಡ್ತೀನಿ, ನಾನೆಲ್ಲ ಹಾರಿಸ್ತೀನಿ. ಅವನು ಅರುಣ್ ಮುಖಾನ್ ಯತೀನ್ ಶಾಲಾವೃಗೇಭ್ಯ ಪ್ರಾಯಚ್ಛಂ ತ್ರಿಶೀಷಾಣಂ ತ್ವಾಷ್ಟ್ರ ಮಹನಂ ತೇನ ಲೋಮ ವಿಲಮೀಯತೆ ಹೊಂದ್ಕೊಂಡ. ಕಡು ತೋಳಕ್ ಹಾಕ್ಬಿಟ್ಟೆ ಅಂತ ಸನ್ಯಾಸಿಗಳನ್ನ ಕೌಶಿತಿಗೆ. ಓ ಉಂಟು ಅದು ಬಾಲ. ಯಾವ ಕೌಶಿತಿಗಿನ ಕೌಶಿತಿಗೆ ಕ್ಷೇತ್ರ ಕೌಶಿತಿಗೆ ಅರುಣ್ ಮುಖಾನ್ ಯತೀನ್ ಶಾಲಾವೃಗೇಭ್ಯ ಕೌಶಿತಿಗೆ ತಾನೆ, ಕೌಶಿತಿಗೆ
ಸುಶೀರ್ಷಾಣಂ ತ್ವಾಷ್ಟ್ರಂ ಅಹನಂ 6 ಗಂಟೆ ನನಗೆ ಅದೇ ಅಲ್ಲಿ ಹೆದರ್ಕೊಂಡು ಓಡೋಗ್ಬಿಟ್ಟ. ವೇದದಲ್ಲಿ ಕರ್ಮ ವಿಷಯಗಳು ಓಡೋದ ಅಲ್ಲಿ ಹೆದರ್ಕೊಳ್ಳಿಲ್ಲ. ಕರ್ಮಕಾಂಡ ಬೇರೆ ಬ್ರಹ್ಮಜ್ಞಾನವಿಲ್ಲದೆ ಹೋದರೆ, ಆತ್ಮಜ್ಞಾನವಿಲ್ಲದೆ ಹೋದರೆ ಈ ಮಿಥ್ಯಾಭಿಮಾನ ಹೋಗೋದಿಲ್ಲ. ಕರ್ತೃತ್ವ ಭೋಕ್ತೃತ್ವ ಮಿಥ್ಯಾಭಿಮಾನ ಹೋಗೋದಿಲ್ಲ. ಹಾಗಾಗಿ ಅದು ಮಿಥ್ಯಾಭಿಮಾನ ಹೋದ್ರೆ ಆ ಕರ್ತೃತ್ವ ಅಭಿಮಾನ ಇದೆಯಲ್ಲ, ಕರ್ತೃತ್ವ ಭೋಕ್ತೃತ್ವ ಅಭಿಮಾನ ಅದು ಮಿಥ್ಯೆ ಅಂತ ತೋರಿಸ್ಕೊಳ್ಬೇಕು. ಅದನ್ನು ತೋರ್ಸೋಕ್ಕೋಸ್ಕರವಾಗಿ ಈ ಕಥೆ ಬಂದಿದೆ ಅಂತ ಅದು ಮಾಡ್ಕೊಳ್ಳಿ. ಯಥಾ ದೇವಾನಾಂ ಜಯಾಭಿಮಾನ ತದ್ವಿಧಿ. ದೇವತೆಗಳಿಗೆ ನಾವೇ ಗೆದ್ವಿ, ನಮ್ದೇ ಇದು, ಅಸ್ಮಾಕಮೇವಾಯಂ ವಿಜಯೋ ಅಸ್ಮಾಕಮೇವಾಯಂ ಮಹಿಮಾ ಅಂತ ಅನ್ಕೊಂಡ್ರಲ್ಲ, ಅದು ಮಿಥ್ಯಾಭಿಮಾನ. ಕರ್ತೃತ್ವ ಭೋಕ್ತೃತ್ವ ಮಾಡ್ಕೊಂಡು ಮಿಥ್ಯಾಭಿಮಾನ ಅದು ಇಲ್ಲಿ ಸೂಚಿತವಾಗಿ, ಆದ್ರಿಂದ ಅದನ್ನು ಹೇಳಕ್ಕೋಸ್ಕರ ಬಂದಿದೆ ಅಂತ ಅದು ಮಾಡ್ಕೊಳ್ಳಿ ಅಂತ ಹೇಳಿ 5 ಸಂಬಂಧ ಹಾಕಿದ್ರು ಭಾಷ್ಯಕಾರರು. ಬ್ರಹ್ಮ ದೇವೇಭ್ಯೋ ವಿಜಿಜ್ಞೇ ತಸ್ಯ ಬ್ರಹ್ಮಣೋ ವಿಜಯೇ ದೇವ ಅಮಹೀಯಂತ ತೈಕ್ಷಂತ ಅಸ್ಮಾಕಮೇವಾಯಂ ವಿಜಯಃ ಅಸ್ಮಾಕಮೇವಾಯಂ ಮಹಿಮೇತಿ. ನಾನು ಮುಗಿಯಲ್ಲಪ್ಪ. ನಾಳೆ ಮುಗಿಯ ಡೌಟ್ ಹಿಂಗಿ ಭಾಷೆ ಭಾಗ್ಯ ತುಂಬಾ ಕಡಿಮೆ ಇರಲಿಲ್ಲ. 90 ಭಾಷೆ ಭಾಗ ಆಯ್ತು, ಮುಗಿದೇ ಹೋಯ್ತು ಅಲ್ಲಿಗೆ. 65ನೇ ಭಾಷೆ ಭಾಗ ಆಗಲೇ. ಹ ಬ್ರಹ್ಮ ಹ ದೇವೇಭ್ಯ ವಿಜಿಜ್ಞೇ ಹ ಬ್ರಹ್ಮಣ ವಿಜಯೇ ದೇವಾಃ ತೇ ಐಖ್ಯಂತ ಅಸ್ಮಾಕಂ ವಿಜಯಃ ಅಸ್ಮಾಕಂ ಮಹಿಮಾ ಹಿಂದೆ ಪುಲ್ಲಿಂಗ ನೋಡಿ, ಅಯಂ ಮಹಿಮಾ. ದೇವತೆಗಳಿಗೋಸ್ಕರ ಬ್ರಹ್ಮ ಗೆಲುವನ್ನು ತಂದು ಕೊಡ್ತು. ತಗೊಳ್ತೀನಿ, ಗೆಲುವನ್ನು ತಂದು ಕೊಡ್ತು. ಆ ಬ್ರಹ್ಮದ ಗೆಲುವಿನಲ್ಲಿ ದೇವತೆಗಳು ಮಹಿಮಾವಂತರಾದರು. ಏನು ಅಂತ, ಇದು ನಮ್ಮದೇ ವಿಜಯ, ನಮ್ದೇ ಗೆಲುವು, ಇದು ನಮ್ದೇ ಮಹಿಮೆ ನಂತಾಗ. ನಾನು ಹೆಂಗ್ ಹೊಡೆದ ಪಾಪನ್ ಕೊಟ್ಟೆಪ್ಪ ಇವಳಿಗೆ, ರಾಕ್ಷಸ ಕಡೆಗೆ ಹಸುರಿಗೆ ಬಿದ್ದ ಅಂತ ಕೊಚ್ಕೊತಾ ಇದ್ದ ಬರೋಬ್ರು. ನಾನು ಒದ್ದೆಪ್ಪ ಅದು 10 ಭಾಗ ಹೋಗಿ ಬಿದ್ದ. ನಾವು ಗುದ್ದಿದೆಪ್ಪ ಕಾಲು ಬಿದ್ದೊಬ್ಬ. ಹೇಗಾದ ನಾವು ತಮ್ಮ ಒಂದು ಏಟನ್ನ ಹೇಳ್ಕೊಂಡು ನಮ್ದೇ ವಿಜಯ, ನಮ್ದೇ ಗೆಲುವು, ನಮ್ದೇ ಮಹಿಮೆ, ನಾವೇ ಗೆದ್ದಿದ್ದು ಅಂತ ಹೇಳಿ ಅವರು ಅಭಿಮಾನ ಪಟ್ಕೊಂಡ್ರು ಅಂತ. ಬ್ರಹ್ಮ ಯಥೋಕ್ತಲಕ್ಷಣಂ ಪರಂ ಬ್ರಹ್ಮ ಕಿಲ ದೇವೇಭ್ಯೋ ಅರ್ಥಾಯ ವಿಜಿಜ್ಞೇ ಜಯಂ ಲಬ್ಧವತ್. ಬ್ರಹ್ಮನ ಮೇಲೆ ಹೇಳಿದಂತಹ ವಿದಿತಾವಿದಿಕ್ಕಿಂತ ವಿಲಕ್ಷಣವಾಗಿರ್ತಕ್ಕಂತಹ ಪರಬ್ರಹ್ಮ ಇದೆಯಲ್ಲ, ಅದನ್ನು ಹೇಳ್ತಾ ಇದೀವಿ. ಅದು ದೇವತೆಗಳಿಗೋಸ್ಕರವಾಗಿ ಗೆಲುವನ್ನು ತಂದುಕೊಡ್ತು, ಗೆಲುವನ್ನು ಉಂಟು ಮಾಡಿಕೊಡ್ತು ಅಂತ. ದೇವಾನಾಂಚ ಅಸುರಾಣಾಂಚ ಸಂಗ್ರಾಮೇ ಪ್ರಾಪ್ತೆ ಅಸುರಾನ್ ಜಿತ್ವಾ ಜಗದರಾಸೀನ್ ಈಶ್ವರ ಸೇತು ಭೇತೃನ್ ದೇವೇಭ್ಯೋ ಜಯಂ ತತ್ಫಲಂಚ ಪ್ರಾಯಚ್ಛತು ಜಗತಸ್ಥೇಮ್ನೇ. ದೇವತೆಗಳಿಗೂ ಅಸುರಿಗೂ ಒಮ್ಮೆ ಇದ್ದಾಗಿತ್ತು. ದೇವಾಸುರ ಸಂಯತ್ತಾಸನ್ ಅಂತ ಬರ್ತಾ ಇರುತ್ತೆ ವೇದರಾತ ಕಥೆ. ಈ ಸಂಗ್ರಾಮ ಪ್ರಾಪ್ತವಾದಾಗ ಪರಮಾತ್ಮ ಈ ಸಲ ಮಾತ್ರ ದೇವತೆಗಳನ್ನು ಸೋಲಿಸಬಾರ್ದು, ದೇವತೆಗಳನ್ನು ಗೆಲ್ಲಿಸ್ಬೇಕು. ಎಷ್ಟೋ ಸೋಸಿದಾನೆ. ಏ ದೇವ ಪರಾಜಿಜ್ಞಾನ ವೈಶ್ಯ ಜೀವರಾಗ್ಬಿಟ್ರಂತೆ. ಹಾಗೆ ಇಲ್ಲಿ ಆಗಿಲ್ಲ. ಅಸುರನ್ನೆಲ್ಲ ಗೆದ್ದು ಬಿಟ್ಟು ಅವರು ಜಗತ್ತಿನ ಅರಾತಿಗಳು, ಶತ್ರುಗಳು ಮತ್ತು ಈಶ್ವರನ ಸೇತು ಇದೆಯಲ್ಲ, ವರ್ಣಾಶ್ರಮ ವ್ಯವಸ್ಥೆ, ಅದನ್ನು ಹೊಡೆದಾಕುವಂಥವ್ರು. ಅಂಥ ಅಸುರನನ್ನ ಸೋಲಿಸಿಬಿಟ್ಟು ದೇವತೆಗಳಿಗೆ ಜಯವನ್ನು ತಂದುಕೊಡ್ತು. ಬರೀ ಜಯ ಅಷ್ಟೇ ಅಲ್ಲ, ಜಯದ ಫಲವಾದ ಮಹಿಮೆ, ಗೌರವ, ಸ್ಥಾನಮಾನ, ಹೆಮ್ಮೆ, ಹೆಚ್ಚುಗಾರಿಕೆ, ಒಂದು ವಿಶೇಷತೆ ಅದೆಲ್ಲ ತಂದುಕೊಟ್ಟ. ಅದಕ್ಕಾಗಿ ಜಗತ್ತು ಗಟ್ಟಿಯಾಗಿ ಸ್ಥಿರವಾಗಿ ಪ್ರಳಯ ಕಾಲದವರೆಗೂ ಹೀಗೆ ಇರಲಿ ಅಂತ ಉದ್ದೇಶ. ಅದೇ ತಾಲಿಬಾನವ್ರು ಹುಡ್ಕೊಳ್ತಾ ಇರ್ತಾರೆ, ಏನ್ ಮಾಡೋದಾಗಲ್ಲ. ಸಸ್ಯ ಹಾಕಿರೋ ಕಿಲ ಬ್ರಹ್ಮಣೋ ವಿಜಯೇ ದೇವಾಹ ಅಜ್ಞಾದಯ ಅಮಹಿ ಅಂತ.
तस्य किल ब्रह्मणो विजये देवाः अज्ञानयः ಮಹಿಮಾನ ಪ್ರಾಪ್ತವಂತಹ ಆ ಬ್ರಹ್ಮಚರ ವಿಜಯದಲ್ಲಿ ಭಾಷಿಕರು ಶ್ರುತಿ ಹೇಗೆ ಹೇಳ್ತಿದೆ ಅಂದ್ರೆ ಇವ್ರದ್ದು ಅಲ್ಲೇ ಅಲ್ಲ, ಬ್ರಹ್ಮಚರ ವಿಜಯ, ಬ್ರಹ್ಮಚರ ಗೆಲುವು. ಆ ಗೆಲುವಿನಲ್ಲಿ ದೇವತೆಗಳು, ಅಜ್ಞಾನಿ ದೇವತೆಗಳು ಮಹಿಮಾವಂತರಾದ್ರು, ಮಹಿಮೆಯನ್ನು ಪಡ್ಕೊಂಡವರಾದ್ರು, ದೇವರ ಕೊಂಡಾಡ್ಬಿಟ್ರು ಅವರು. ದೇವ್ರಿಗೆ ಹಬ್ಬ ಹೆಂಗ್ ಹೊಡೆದ್ರಪ್ಪ ನೀವು, ಹೆಂಗೆದ್ದಪ್ಪ ಸದ್ಯ ನಾವು ಬರ್ಕೊಡ್ವಿ ಅಂತ ಹೇಳಿ ಜುಜ್ಬಿ ದೇವತೆ ಇರ್ತಲ್ಲ, ಚಳ್ಳಾಪಿ ದೇವತೆಗಳು ಅವರೆಲ್ಲ ಕೊಂಡಾಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ ಇವ್ರನ್ನ. तदा आत्मसंस्थं आत्मसंस्थस्य प्रत्यगात्मनः ईश्वरस्य सर्वज्ञस्य सर्वक्रियाफलसंयोजयितुः प्राणिनां सर्वशक्तेः जगतस्थितिं चिकीर्षोः अयं जयः महिमा च इत्यजानन्तः ते देवाः ऐक्यन्ता ईक्षितवन्तः अज्ञानिस्वरूपपरिच्छिन्नात्मकग्रहः अस्माकमेवायं विजयः अस्माकमेवायं महिमा अग्निवायुइन्द्रत्वादिलक्षणः जयफलभूतो अस्माभिरनुभूयते न अस्मत्प्रत्यगात्मभूत ईश्वरकृतः इति। ಆಗ ಆತ್ಮಸಂಸ್ಥೆ ತಮ್ಮೊಳಗಿದ್ದಂತಹ ಆತ್ಮಸಂಸ್ಥೆ ತಮ್ಮೊಳಗಿದ್ದಂತಹ ಪ್ರತ್ಯಗಾತ್ಮನಾದ ಈಶ್ವರನಾದ ಎಲ್ಲವನ್ನು ಆಳುವನಾದ ಸರ್ವಜ್ಞನಾಗಿರ್ತಕ್ಕಂತಹ ಮತ್ತು ಎಲ್ಲಾ ಕ್ರಿಯಾಫಲವನ್ನು ಕೂಡಿಸುವಾತನು. ಪ್ರಾಣಿಗಳಿಗೆ ಯಾರ್ಯಾರು ಏನೇನು ಕರ್ಮ ಮಾಡಿದಾರೋ ಅವರಿಗೆ ಆ ಕರ್ಮಫಲ ಕೂಡಿಸುವಾತನೇ ಈ ಪರಮಾತ್ಮ. ಆ ಕೂಡಿಸುವಾತನಾದ ಆ ಪ್ರಾಣಿಗಳನ್ನು ಸರ್ವಶಕ್ತನು, ಜಗತ್ತಿನ ಸ್ಥಿತಿಯನ್ನು ಉಂಟು ಮಾಡಬೇಕು ಅಂತ ಅಂದ್ಕೊಂಡವನು ಆದಂತಹ ಪರಮೇಶ್ವರ ಅವನ ಈ ಜಯ ಇದು, ಅವನದು ಈ ಮಹಿಮೆ ಎಂಬುದನ್ನು ಅರಿಯದೇ ಆ ದೇವತೆಗಳು ಕಂಡುಕೊಂಡ್ರು. ಅಜ್ಞಾದಿ ಸ್ವರೂಪರಿಚ್ಛಿನ್ನಾತ್ಮವಾಗಿರೋ ನಮ್ಮಿಂದ ಆದದ್ದು, ನಾನು ಅಗ್ನಿ, ನಾನು ಆಯು, ನಾನು ಇಂದ ಅಂತ ಒಬ್ಬೊಬ್ರು ಮಾಡ್ಕೊಂಡಿದ್ದಲ್ಲ, ಆ ನಮ್ಮಗಳದ್ದೇ ಈ ವಿಜಯ, ಆ ನಮ್ಮಗಳದ್ದೇ ಈ ಮಹಿಮೆ ಅಂತ ಹೇಳಿ ಅಗ್ನಿವಾಗಿಂದ ರೂಪವಾಗಿರ್ತಕ್ಕಂಥ ದೇವರು ನಾವು ಗೆದ್ದಿದ್ದು, ನಮ್ದು ಈ ಮಹಿಮೆ ನಾವು ಪಡ್ಕೊಂಡದ್ದು, ನಾವು ಅದನ್ನು ಅನುಭವಿಸ್ತಾ ಇದೀವಿ ಅಂತ ಹೇಳಿ ಕಂಡ್ಕೊಂಡ್ರೆ ಹೊರತು ನಮಗೆಲ್ಲರಿಗೂ ಪ್ರತ್ಯೇಗಾತ್ಮನಾಗಿರುವ ಈಶ್ವರನ ಅನುಗ್ರಹದಿಂದ ಆದದ್ದು, ಈಶ್ವರ ನಿಮಿತ್ತದಿಂದ ಆದದ್ದು, ಅವನ ಗೆಲುವು, ಅವನ ಜಯ ಅಂತ ಕಂಡ್ಕೊಳ್ಳೇ ಇಲ್ಲ. ಆ ದೊಡ್ಡವರಾಗಿರೋ ಇಂದಾದಿ ದೇವತೆಗಳು ಕೂಡ ಮೋಹ ಹೊಂದ್ಬಿಟ್ರು, ಅವರು ಕೂಡ ಈ ಅಜ್ಞಾನಕ್ಕೆ ಪಕ್ಕ ಆಗ್ಬಿಟ್ರು. ಏವಂ ಮಿಥ್ಯಾಭಿಮಾನಿ ಕ್ರಮತಾಂ, ಮಿಥ್ಯೆಯಾದ ಸುಳ್ಳಾಗಿರ್ತಕ್ಕಂತಹ ಅಭಿಮಾನ, ಅಭಿಮಾನಗೂ ಪಳ್ಳು ಅಭಿಮಾನ, ಅದು ಹುಚ್ಚು. ಆ ಅಭಿಮಾನವನ್ನ ಹೊಂದಿದಂತಹ ಅದನ್ನು ಯೋಚನೆ ಮಾಡುತ್ತಿರುವಂತಹ ದೇವತೆಗಳನ್ನ ಬ್ರಹ್ಮ ಕಂಡ್ಕೊಂಡು ತದ್ದೇಶಾಂ ವಿಜಜ್ಞೌ ತೇಭ್ಯೋ ಪ್ರಾದುರ್ಬಭೂವ ತನ್ನ ವ್ಯಜಾನತ ಕಿಮಿದಂ ಯಕ್ಷಮಿತಿ. ತತ್ ಹಾ ಎರಡು ಲಿಟ್ಟು ಒಂದು ಲಂಗು, ವಿಜಜ್ಞು ಬಭುವ ಎರಡು ಲಿಟ್ಟು, ವ್ಯಜಾನತ ಲಂಗು. ಅದು ಅಂತ ಬ್ರಹ್ಮ ಏಷಾಂ ದೇವಾನಾಂ ಅಭಿಮಾನಂ ವಿಜಜ್ಞೌ, ಇವರ ಅಭಿಮಾನವನ್ನು, ಇವರ ಮಿಥ್ಯಾಜ್ಞಾನವನ್ನು ಕಂಡುಕೊಳ್ತು. ಪ್ರತ್ಯೇಗಾತ್ಮನಾದ್ರಿಂದ, ಸರ್ವಸಾಕ್ಷಿ ಆದ್ರಿಂದ ಅವ್ನು ಗೊತ್ತಾಯ್ತು. ಕಂಡುಕೊಂಡು ಅಷ್ಟೇ ಅಲ್ಲ, ಅನುಗ್ರಹ ಮಾಡ್ಬೇಕು ಅನ್ನೋ ಬುದ್ಧಿ ಬೇರೆ ಬಂತು ಅವ್ರಿಗೆ. ನೋಡಿ ಎಂಥ ಪುಣ್ಯಾತ್ಮರವರು, ಇವರಿಗೆ ತಿಳಿಸ್ಕೊಳ್ಬೇಕು, ಇವ್ರದ್ದು ಉಸಿರುವಂತೆ ಹಾಳಾಗೋದು ಬೇಡ, ಇವರು ನಾಶವಾಗ್ಬಿಡ್ತಾರೆ, ಅಭಿಮಾನ ಪಕ್ಕ ಆಗ್ಬಿಟ್ರೆ ಅಂತ ಹೇಳಿ ಅವರ ವಿಷಯಕ್ಕೆ ಅನುಕಂಪೆ ಅನುಗ್ರಹವನ್ನು ಹೊಂದಿದ್ದಾಗಿ ಬ್ರಹ್ಮ ಅವರಿಗಾಗಿ ಪ್ರಾದುರ್ಬಭುವ ಒಂದು ಇದು ತೋರ್ಕೊಂಡ್ಬಿಡ್ತು, ಒಂದು ಯಕ್ಷ ರೂಪದಿಂದ. ತನ್ನ ವಿಜಾನಸ ಅವ್ರು ತಿಳ್ಕೊಳ್ಳಿಲ್ಲ, ತೋರ್ಕೊಂಡ್ರು ಕೂಡ ತಿಳ್ಕೊಳ್ಳಿಲ್ಲ. ಯಾವ್ದು ಯಕ್ಷ, ಇದೇನಿದು, ಸುರ್ಲ ಯಾರಾದ್ರೂ ಒಬ್ರು ನಮ್ಮನ್ನ ಈ ರೀತಿ ಬಂದ್ಬಿಟ್ರ, ಅದು ಇನ್ಯಾರೋ ಬಂದ್ಬಿಡ್ತು ಅಂತ ಹೇಳಿ ನೋಡ್ತಾನೆ ಇಲ್ಲ. ಒಳ್ಳೆ ತೇಜೋ ರಾಶಿ, ತೇಜ ಪುಂಜ, ತೆಂಗಿ ಮರದಷ್ಟೆಲ್ಲ ಇದ್ಬಿಟ್ಟಿದೆ, ಒಳ್ಳೆ ಮಿಂಚು ಸಾಂದ್ರವಾಗಿ ನಿಂತ್ಕೊಂಡ್ಬಿಟ್ರೆ ಹೆಂಗಿದೆಯೋ ಅದು ಪೂಜ್ಯ, ಯಕ್ಷಾನ ಪೂಜ್ಯ ಅಂತ ಪೂಜ್ಯತಮವಾದಂತಹ ಒಂದು ಆಕಾರ ರೂಪದಿಂದ ನಿಂತ್ಕೊಂಡ್ಬಿಡ್ತು. ಕಿಲ ಯಶಾಂ ವಿಚ್ಛೇಕ್ಷಣಂ ವಿಜಜ್ಞೌ ವಿಜ್ಞಾತವದ್ ಬ್ರಹ್ಮ. ಅದು ಈ ರೀತಿ ಕಂಡ್ಕೊಳ್ತಲ್ವೇ, ಹಾ ಅನ್ನೋದು ಅನ್ಕೊಳ್ತಲ್ವೇ ಪ್ರಸಿದ್ಧ ಕಥೆಯನ್ನ ಅನುವಾದ ಮಾಡ್ತಿದ್ದಾರೆ. ದೇವತೆಗಳ ಮಿಚ್ಛೇಕ್ಷಣವನ್ನ, ತಪ್ಪುವಿಕೆಯನ್ನ ಗೊತ್ತು ಮಾಡ್ಕೊಳ್ತು, ತಿಳ್ಕೊಳ್ತು, ಅರ್ಥ ಮಾಡ್ಕೊಳ್ತು ಬ್ರಹ್ಮ. ಯಾಕೆ ಸರ್ವೇಕ್ಷಿತ ಹೀತತ್ ಸರ್ವಭೂತ ಕರ್ಣ ಪ್ರಯೋಕ್ತೃತ್ವ, ಎಲ್ಲಾ ಭೂತಗಳ ಪ್ರಾಣಿಗಳ ಕರಣಗಳನ್ನೇ ಅವನೇ ಪ್ರಯೋಗ ಮಾಡುವಾತನು, ಪ್ರೇರಿಸುವಾತನಾದ್ರಿಂದ
ತಕ್ಷಣ ಫಸ್ಟ್ ಗೊತ್ತಾಗೋದು ಅವನಿಗೆ. ಅವನ ಅನುಭವ ಅರಿವಿನ ಬಲದಿಂದಲೇ ಮನಸ್ಸು, ಬುದ್ಧಿ, ಇಂದ್ರಿಯ, ದೇಹ ಎಲ್ಲ ವ್ಯಾಪಾರ ಮಾಡೋದು. ಹಾಗಾಗಿ ಅವನಿಗೆ ಗೊತ್ತಾಗೋದಿಲ್ಲ ಅಂತ ಇಲ್ವೇ ಇಲ್ಲ. ಹಾಗಾಗಿ ಎಲ್ಲಾ ಭೂತಗಳ ಕಾರಣಗಳನ್ನು, ಇಂದ್ರಿಯಗಳನ್ನು ಪ್ರೇರಿಸುವಾತನೇ ಅವನಾದ್ದರಿಂದ ಅದು ಗೊತ್ತು ಮಾಡ್ಕೊಳ್ತು. ದೇವತೆಗಳ ಹಣೆ ಬರ ಏನು, ಹಸುರಂತೆ ಇವರು ಪಕ್ಕ ಅದು ಮಿಥ್ಯಾಜ್ಞಾನಕ್ಕೆ ಎಂಚಿಕೊಳ್ತು. ದೇವಾನಾಂಚ ಮಿಥ್ಯಾಜ್ಞಾನ ಉಪಲಭ್ಯ ಮೈವ ಅಸುರವದ್ದೇವಾಃ ಮಿಥ್ಯಾಭಿಮಾನ ಪರಾಭವೇಯುಃ ಇತಿ ತದನುಕಂಪಯ. ಅದು ಅನುಕಂಪ ಬಹಳ ಮುಖ್ಯ ಪದ. ದೇವಾನ್ ಮಿಥ್ಯಾಭಿಮಾನ ಪರೋದನೇನ ಅನುಗೃಹೀಯಾಮಿತಿ ತೇಭ್ಯೋ ದೇವೇಭ್ಯಃ ಕಿಲ ಅರ್ಥಾಯ ಪ್ರಾದುರ್ಬಭೂವ ಸ್ವಯೋಗ ಮಾಹಾತ್ಮ್ಯ ನಿರ್ಮಿತೇನ ಅತ್ಯದ್ಭುತೇನ ವಿಸ್ಮಾಪನೀಯೇನ ರೂಪೇಣ ದೇವಾನಾಂ ಇಂದ್ರಿಯ ಗೋಚರೆ ಪ್ರಾದುರ್ಬಭೂವ. ಪ್ರಾದುರ್ಭೂತವತ್ ತೆರೆಸಿಲ್ಲ ಅಲ್ಲ, ನಪುಂಸಕಲಿಂಗ ಬ್ರಹ್ಮ. ಪ್ರಾದುಭೂತವತ್, ಪ್ರಾದುಭೂತವತಿ, ಪ್ರಾದುಭೂತವಂತಿ, ಪ್ರಾದುಭೂತಂತೆ ಅಂತ ಅರ್ಥ ಮಾಡಬೇಡಿ. ದೇವತೆಗಳ ಮಿಥ್ಯಾಜ್ಞಾನನ ಕಂಡುಕೊಂಡು ದೇವತೆಗಳು ಅಸುರರಂತೆ ಅಭಿಮಾನದಿಂದ ಸೋತ್ ಹೋಗದೇ ಇರ್ಲಿ, ಹಾಳ ಹೋಗದೇ ಇರ್ಲಿ. ಮಿಥ್ಯಾಜ್ಞಾನವನ್ನ ಸೋಲಲ್ಲ, ಜೀವನೂ ಹಾಳಾಗುತ್ತೆ. ಹಾಳ ಹೋಗದೇ ಇರ್ಲಿ ಅಂತ ಹೇಳಿ ಅವರ ವಿಷಯದಲ್ಲಿ ಅನುಕಂಪ. ಯಾಕಪ್ಪ ಇವರಲ್ಲಿ ಯಾಕೆ ಅನುಕಂಪ ತಗೋಬಾರ್ದು? ಹಸು ವಿಷಯಕ್ಕೆ ಪುಣ್ಯ ಇಲ್ಲ, ಅನುಕಂಪ ತೋರ್ಸೋಕು ಇವ್ರ ಕರ್ಮಾನುಸಾರ ತೋರ್ಸೋದು. ಪರಮಾತ್ಮನ ಯದ್ಯಪಿ ಕರುಣಾಮಯನಾಗಿದ್ದು ಅನುಕಂಪ ರೂಪದವನಾಗಿದ್ರು, ಅನುಕಂಪ ತೋರ್ಸೋದು ಬಿಡೋದು ಅವನ ಇದಲ್ಲ, ವಿಶೇಷ ಪ್ರಯತ್ನ ಅಲ್ಲ. ಇವರ ಪುಣ್ಯನ ಅವನ ಅನುಕಂಪ ತೋರ್ಕೊಳುತ್ತೆ. ಇವ್ರ ಪುಣ್ಯ ಹೇಳ್ಕೊಂಡಿದ್ದು ಯಕ್ಷ ತೋರ್ಸಕ್ಕೆ. ಯಕ್ಷ ಏನ್ ಬರೋದಕ್ಕೆ ಸ್ವಾತಂತ್ರ್ಯ ಇಲ್ಲ, ಇವನ ಪುಣ್ಯ ಬರಕ ಅದೇ ಅನುಕಂಪ. ಇವರಲ್ಲಿ ಬಿದ್ದಂತ ಪುಣ್ಯ ಆ ರೀತಿ ಅವರಿಗೆ ಏನ್ ಮಾಡ್ತಾರೆ. ಅವರು ಈ ಅಸುರರಂತೆ ಮಿಥ್ಯಾಭಿಮಾನದಿಂದ ಸೋತ್ ಹೋಗದೆ ಇರ್ಲಿ ಅಂತ ಹೇಳಿ ಅಂದ್ಕೊಂಡು ದೇವತೆಗಳ ಮಿಥ್ಯಾಭಿಮಾನವನ್ನು ಕಳಿಬೇಕು ಅನ್ನೋ ನಿಮಿತ್ತದಿಂದ ಅನುಗ್ರಹ ಮಾಡ್ತೀನಿ ಅಂತ ಒಂದು ಅಧ್ಯಾರೋಪ ಮಾಡ್ಕೊಂಡು ನಾವು ಇದು ತತ್ವಕ್ಕೆ ಕಳ್ಬಿಟ್ಟು ಇವ್ರನ್ನ ಸರಿಯಾಗಿರಿಸ್ತೀವಿ. ಯಾಕಂದ್ರೆ ಈಗ ಅಧಿಕಾರಿಕ ಪುರುಷರು, ತೈಲೋಕ್ಯ ಅಧಿಪತಿ, ಇವರು ಕೆಟ್ಟ ಬುದ್ಧಿ ಬಂದ್ಬಿಟ್ರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ, ಅಧಿಕಾರ ಶಕ್ತಿ ಇದೆ ಅಂತ. ಹಾಗಾಗಿ ಇವ್ರು ಹಾಳಾಗದೆ ಇರಲಿ, ಇವ್ರು ಅನುಗ್ರಹ ಮಾಡ್ತೀನಿ ಅಂತ ಅಂದ್ಕೊಂಡವನಾಗಿ ಆ ದೇವತೆಗಳಿಗೋಸ್ಕರವಾಗಿ ಅದರ ಪ್ರಯೋಜನಕ್ಕಾಗಿ ತೋರ್ಕೊಳ್ತು. ಹೇಗೆ ತೋರ್ಕೊಳ್ತು? ತನ್ನಲ್ಲೇ ಇರ್ತಕ್ಕಂಥ ಒಂದು ಅಚಿಂತ್ಯ ಅದ್ಭುತ ಶಕ್ತಿಯ ಯೋಗ ಮಾಹಾತ್ಮ್ಯ. ಅದು ಈ ಹುಲುಮಾನವನು ಈ ಜೀವನಿಗೆ ಯೋಚನೆ ಮಾಡಿ ಅದನ್ನು ತೋರ್ಕೊಳ್ತು. ಅದಕ್ಕೆ ಅದು ಯೋಚನೆ ಮಾಡೋದು ಒಂದು ಕ್ರಿಯೆ ಇದೆಯಾ, ಅದಕ್ಕೆ ಬುದ್ಧಿ ಇದೆಯಾ? ಬುದ್ಧಿಗಿಂತ ಹಿಂದೆ ಅಂತಾನೆ ಸ್ವರೂಪ ಚೈತನ್ಯ ಸ್ವರೂಪತಾನೆ. ಅದು ಹೇಗೆ ಅದನ್ನು ಒಂದು ಘಟನೆಯಾಗಿ ತಗೊಂಡು ಮಾಡೋದು ಅಂದ್ರೆ ನಿನಗೆ ಅದು ಅಚಿಂತ್ಯ ಕ್ರಿಯೆ ಭಾವ ನತಾಂಸ್ತಕ್ಕೇನ ಯೋಜಯೇ. ಅದಂಗ್ ಮಾಡ್ಕೊಂಡ್ಬಿಡ್ತು, ಅದಂಗಾಯ್ತು ತರ್ಕ ಮಾಡಬೇಡ. ಅಚಿಂತ್ಯವಾದ ಒಂದು ಅದ್ಭುತವಾದ ಒಂದು ಯೋಗ ಶಕ್ತಿ, ಅದರ ಮಹಾತ್ಮ್ಯತೆಯಿಂದ ಅದ್ಭುತವಾದ ಅದು ವಿಸ್ಮಾಪನೀಯ ಆಶ್ಚರ್ಯನುಂಟು ಮಾಡುವಂತಹ ಒಂದು ತೇಜಪುಂಜ ತೋರ್ಕೊಳ್ತು. ದೇವತೆಗಳ ಇಂದ್ರಿಯಕ್ಕೆ ಗೋಚರವಾಯಿತು. ಅದು ಅವಲೋಕ ಬೇಕು ಅಂತ ನೀವು ನೋಡಿ, ಇಲ್ಲಿ ಬಂದಿದ್ದೀರಿ, ನೀವು ನನ್ನ ತಿಳ್ಕೊಳ್ಳೋ ಸಾಮರ್ಥ್ಯ ಇದ್ದೀರಿ ಅಂತ ಹೇಳಿ ಎದ್ದು ನಿಂತ್ಕೊಂಡು ಬಂದ್ ನಿಂತು. ತತ್ ಪ್ರಾದುರ್ಭೂತಂ ಬ್ರಹ್ಮನ ವಿಜಾನತ ನೈವ ವಿಜ್ಞಾತವಂತಹ ದೇವಾಃ ಕಿಮಿದಂ ಯಕ್ಷಂ ಪೂಜ್ಯಂ ಮಹದ್ಭೂತಮಿತಿ. ಇದೇನಿದು ಯಕ್ಷ? ಇದೇನ್ ತೋರ್ಕೊಂಡದ್ದು? ಯಾವ ಬ್ರಹ್ಮ ಅಂತ ಅವ್ರಿಗೆ ಗೊತ್ತಿಲ್ಲ. ಶ್ರುತಿ ಹೇಳ್ತಾ ಇರೋದು ಬ್ರಹ್ಮ ಅಂತ, ಅದು ಭಾಷೆಗೆ ಕೊಡ್ತಾ ಇದ್ದಾರೆ. ಅದ್ರಲ್ಲಿ ಅವ್ರು ಬ್ರಹ್ಮ ಆಯ್ತು, ಯಾವುದೋ ಒಂದು ಪೂಜ್ಯವಾದ ಒಂದು ಯಕ್ಷ. ಯಕ್ಷ ಅಂದ್ರೆ ಪೂಜ್ಯ ಅಂತ ಅರ್ಥ. ಇದೆಲ್ಲ ತೋರ್ಕೊಂಡಿದೆಯಲ್ಲ, ಇದು ಇಂಥದ್ದು ಅಂತ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ, ಅರ್ಥವೇ ಆಗ್ಲಿಲ್ಲ. ಏನೋ ತೋರ್ಕೊಂಡಿದೆ, ಭಾರಿ ಆಶ್ಚರ್ಯಕರವಾದದ್ದು, ಅತ್ಯದ್ಭುತವಾದದ್ದು ಒಂದು ತೋರ್ಕೊಂಡಿದೆ. ಇದು ಏನಪ್ಪ ಇದು ತೋರ್ಕೊಂಡದ್ದು ಅಂತ ಹೇಳಿ ಅವ್ರು ಜಿಜ್ಞಾಸೆ ಮಾಡ್ತಾ ಇದ್ದಾರೆ, ವಿಚಾರ ಮಾಡ್ತಾ ಇದ್ದಾರೆ. ಕೊನೆಗೆ ಸರಿ ಅಗ್ನಿ ನೀನು ಜಾತವೇ ಇರ್ತಾನೆ, ಜಾತಂ ಬೀಜಾತಿ, ನೀನು ಹೋಗ್ತಾ ಕುಮಾರಪ್ಪ ಅಂತ ಹೇಳಿ ತೇ ಅಗ್ನಿಮಬ್ರುವನ್ ಜಾತವೇದೇತದ್ವಿಜಾನೀಹಿ ಕಿಮೇತದ್ಯಕ್ಷಮಿತಿ ತಥೇತಿ ತದಭ್ಯದ್ರವತ್ ತಮಭ್ಯವದತ್ ಕೋಸೀತಿ ಅಗ್ನಿರ್ವಾಹಮಸ್ಮೀತಿ ಅಬ್ರವೀತ್ ಜಾತವೇದಾವಾಹಮಸ್ಮೀತಿ
तस्मिन् किं वीर्यमिति अपीदकं सर्वं देहेयम् यदिदं पृथिव्यामिति तस्मिन् निदधौ एतद्दहेति तदुपप्रेयाय सर्वजवेन नैतन्नशाकदग्ध्वं स तत एव दिवभृते नैतदशकं विज्ञातुं यदेतद्यक्षमिति अग्निम् अब्रुवन् जातवेदः एतत् विजानीहि किम् एतत् यक्षम् इति तथा इति तद् अभ्यद्रवत् तम् अभ्यवदत् कः असि इति अग्निः वै अहम् अस्मि इति अब्रवीत् जातवेदाः वै अहम् अस्मि इति तस्मिन् त्वयि किम् वीर्यम् इति अपि इदं सर्वं दहेयम् यत् इदं पृथिव्याम् इति तस्मै ऋणं निदधौ एतत् कः इति तद् उपप्रेयाय सर्वजवेन तद् न शशाक दग्ध्वं सः ततः एव निवृते न एतत् अशकं विज्ञातुं एतत् यक्षम् इति ಅವರು ಅಗ್ನಿಯನ್ನು ಕುರಿತು ಹೇಳಿದ್ರು ಎಲ್ಲಾ ದೇವತೆಗಳು ಇಲ್ಲಿ ಜಾತವೇದನೆ ಇದನ್ನು ತಿಳ್ಕೊಂಬಾರಪ್ಪ ಅಂತ ಇದು ಯಾವ ಯಕ್ಷ ನೋಡ್ಕೊಂಬಾರಪ್ಪ ಅಂತಂದ್ರು ಜಾತವೇದ ಸಂಬುದ್ಧಿ ಅದು ಜಾತವೇದಾಹ ಪ್ರಥಮ ಭಕ್ತಿ ಅದು ಅದನ್ನು ಕುರಿತು ಅಭ್ಯರ್ಥಿಯನ್ನು ಓಡ್ ಹೋಯ್ತು ಯಾವುದು ಅಗ್ನಿ ಆ ಹೋದಾಗ ಇವ್ನು ಮಾತಾಡ್ಬೇಕಾಯ್ತು ಯಾರು ನೀವು ಅಂತ ಅದೇ ಮಾತಾಡಕ್ ಆಗಲಿಲ್ಲ ಹತ್ತ ಹೋಗ್ಬಿಡ್ಲೆ ಎದ್ಕೊಂಡ್ಬಿಟ್ಟ ಇದಾಗ್ಬಿಡ್ತು ಜಂಗಾವರ ಹುಡುಗೋಗ್ಬಿಡ್ತು ಅದೇ ಮಾತಾಡ್ಸು ಯಾರಯ್ಯ ನೀನು ಏನಪ್ಪಾ ಅಂದು ನಾನು ಯಾರು ಗೊತ್ತಿಲ್ಲ ಜಗತ್ತಿಗೆ ಗೊತ್ತು ನಿಂಗೆ ಗೊತ್ತಿಲ್ಲ ನಾನು ಯಾರಪ್ಪ ದುಡ್ಡು ಗೊತ್ತಿಲ್ಲಪ್ಪ ಜಾತವೇದ ಅಂತಾರೆ ಜಾತಂ ವೇದಂ ನೆತ್ತಿ ಜಾತವೇದ ಎಲ್ಲೂ ತಿಳಿದವು ನಾನು ಅಂತ ಸರ್ವಜ್ಞ ಅಂತ ನಾನಾಗಿದ್ದೀನಿ ಅಂತ ಹೇಳ್ಕೊಂಡ ಹೌದು ಅಂತ ದೊಡ್ಡವರು ನೀವು ಹಾಗಿರೋರು ಸರಿ ಆಯ್ತು ತಮ್ಮಲ್ಲಿ ಏನ್ ಸಾಮರ್ಥ್ಯ ತಮ್ಗೆ ಏನ್ ವಿಶೇಷತೆ ಯೋಗ್ಯತೆ ಏನು ಅಂತ ಕೇಳ್ತು ತಸ್ಮಿನ್ ತ್ವಯಿ ಜಾತವೇದ ಅನ್ನಿಸ್ಕೊಂಡ ಸರ್ವಜ್ಞನಾಗಿರುವ ನಿನ್ನಲ್ಲಿ ಏನಪ್ಪ ವಿಶೇಷತೆ ಅಂತ ಕೇಳ್ತು ಏನ್ ವಿಶೇಷ ಸುಟ್ಟಾಕ್ಬಿಡ್ತೀನಿ ಬರ್ಮಾಡ್ತೀನಿ ಇಡೀ ಅಕ್ಕಂತ ಪ್ರಪಂಚವನ್ನೇ ಸುಟ್ಟಾಕ್ಬಿಡ್ತೀನಿ ಅಂತ ಇವ್ ಮಹಾರಾಯ ಆ ಕೆಲಸ ಮಾಡಬೇಡ ಒಂದು ಹುಲ್ಲಿಡ್ತೀನಿ ಇಷ್ಟು ಸುಟ್ಬಿಡು ಸಾಕು ಯಾಕೆ ಸುಟ್ಟು ಹೋಗ್ತೀಯಾ ಅಂತ ಹೇಳಿ ಇಲ್ಲಿ ಸುಟ್ಟಾಕಿದ ಒಂದು ಹುಲ್ಲಿಟ್ಟ ಅದಕ್ಕೆ ಹುಲ್ಲಿಡ್ತೀಯ ನಾನು ಯಾರು ಗೊತ್ತಾಗಲಿ ಸರ್ವಜವೇನ ಫುಲ್ಲು ವೆಲ್ಡಿಂಗ್ ಕಟ್ ಮಾಡ್ತಾರಲ್ಲ ಇದರಲ್ಲಿ ಫೋರ್ಸ್ ಹೊಡ್ತಾರಲ್ಲ ಆ ಫೋರ್ಸ್ ಜೋರಾಗಿ ಬಂದು ಸಭೆ ಬಂದು ಕೂಡ ಸುಡೋಕ್ಕಾಗ್ಲಿಲ್ಲ ಅಲ್ಲ ಮಾಸ್ಲೂ ಇಲ್ಲ ಕಲ್ಲರು ಚೇಂಜ್ ಆಗ್ಲಿಲ್ಲ ಯಾರಿಂದ ವಜ್ಜೀಕರ್ತು ಸೈವ ಸಮಸ್ಯೆ ಹಾಗಾಗಿ ಸುಡಕ್ಕಾಗ್ಲಿಲ್ಲ ಅಂದ್ರೆ ತಕ್ಕ ಅಂತ ಕೇಳ್ಬೇಕಾಯ್ತು ಅವ್ನು ದಡ್ಡ ಹಿಂಗ್ ಆಗ್ಲಿಲ್ಲ ಯಾರು ಸ್ವಾಮಿ ತಾವ್ ಯಾರು ತಿಳಿಸಿ ನಾಚಿಕೆ ಆಗ್ಬಿಡ್ತೀವಿ ಈಗ ಅಭಿಮಾನ ಇತ್ತಲ್ಲ ಅಭಿಮಾನ ಏನ್ ಮಾಡುತ್ತೆ ಅಂತ ತೋರಿಸ್ತಾ ಇದ್ದಾರೆ ಮನುಷ್ಯರಿಗೆ ಅಭಿಮಾನ ಬಿಟ್ರೆ ಆ ಶೇಚಿಕೆ ಆರೋಣಿ ಅಂದಲ್ಲ 5 ಪ್ರಶ್ನೆ ಕೇಳಿದಾಗ ಇರೋ ಇಲ್ಲಿ ಆತಿಥ್ಯ ಮಗನು ಇರೋ ಅಂದ್ರೆ ಓಡ್ ಬಂದ್ಬಿಟ್ಟ ರಾಜನ ಆತಿಥ್ಯವನ್ನು ತಗೊಳ್ಳದೆ ಅಪ್ಪ ತಗೊಳ್ಬಿಟ್ಟು ಬಾ ಹೋಗೋಣ ನೀನು ಹೋಗು ಆ ರಾಜನ ಮುಂದೆ ಮುಖ ನೋಡಲ್ಲ ಅಂತಂದ ಅವನು ಅಭಿಮಾನ ಎಷ್ಟು ಹಾಳು ಮಾಡುತ್ತೆ ಅನ್ನಕ್ಕೆ ಗುರುತು ಓಡ್ ಬಂದ್ಬಿಟ್ಟು ನಂಗೆ ಗೊತ್ತಾಗಿಲ್ಲಪ್ಪ ಅರ್ಥ ಆಗಿಲ್ಲ ಯಾವ್ದಪ್ಪ ಈ ಯಕ್ಷ ಇದು ಪೂಜಾ ಯಕ್ಷ ನಂಗೆ ಅರ್ಥ ಆಗಿಲ್ಲ ನೀವ್ ಯಾರು ಹೋಗ್ರಿ ಅಂತ ಹೇಳ್ಬಿಟ್ಟು ಓಂ ಶಾಂತಿ ಶಾಂತಿ ಶಾಂತಿ